ಸಾಧನೆಗೆ ಅರ್ಹ ಆಗಿದ್ದರು ಎಂದು ನಾರದನು ಹೇಳಿದನು. ನೀರು ಅಥವಾ ಗಾಳಿಯ ಮೇಲೆ ಮಾತ್ರ ಬದುಕಿದವರನ್ನು ಅಥವಾ ದೇವತೆಗಳು ಮತ್ತು ಅತಿಥಿಗಳಿಗೆ ಅರ್ಪಿಸಿದ ಆಹಾರದ ಅವಶೇಷಗಳನ್ನು ವಿವರಿಸುವ ನಾರದರ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ಅವರು ತಮ್ಮ ಬ್ರಹ್ಮಚರ್ಯದ ಪ್ರತಿಜ್ಞೆಯಿಂದಾಗಿ ಸಂಗಾತಿಗಳಿಲ್ಲದವರ ಬಗ್ಗೆ ಮಾತನಾಡಿದರು, ಆದರೆ ಇನ್ನೂ ಸಮಾಜದೊಂದಿಗೆ ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ಈ ಬ್ರಾಹ್ಮಣರು ಬ್ರಹ್ಮಾಂಡದ ಸೃಷ್ಟಿಕರ್ತರು, ಬ್ರಹ್ಮಾಂಡದ ಹಿರಿಯರು ಮತ್ತು ಕತ್ತಲನ್ನು ಹೋಗಲಾಡಿಸುವವರು ಎಂದು ನಾರದರು ಘೋಷಿಸಿದರು. ನಾರದನು ತನ್ನ ಕಥೆಯನ್ನು ಮುಗಿಸಿದಾಗ ಭೀಷ್ಮನು ಮುಂದುವರಿಸಿದನು, ಈ ಕಾರಣಗಳಿಗಾಗಿ ಹಾಗಾದರೆ ಪ್ರತಿದಿನ ಆ ಪುನರುತ್ಪಾದಕ ವ್ಯಕ್ತಿಗಳನ್ನು ಪೂಜಿಸಿ. ದಟ್ಟವಾದ ಕಾಡಿನ ಮಧ್ಯದಲ್ಲಿ ರಾಜ ವೃಷದರ್ಭನ ರಾಜ್ಯವು ಚಟುವಟಿಕೆಯಿಂದ ತುಂಬಿತ್ತು. ಅವನ ಆಸ್ಥಾನಿಕರು ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ದರು. ಆದರೆ ಅವನ ರಾಣಿ ಮತ್ತು ಕಾಯುವ ಹೆಂಗಸರು ಆಭರಣಗಳು ಮತ್ತು ರತ್ನಗಳಿಂದ ತಮ್ಮನ್ನು ಅಲಂಕರಿಸಿಕೊಂಡರು. ಆದರೆ ಈ ವೈಭವದ ನಡುವೆ ಅರಮನೆಯ ಮೇಲೆ ಅಸಮಾಧಾನದ ಭಾವನೆ ನೆಲೆಸಿತು. ಗಿಡುಗವು ಬೆನ್ನಟ್ಟಿದ ಪಾರಿವಾಳವು ರಾಜನ ಪಾದಗಳ ಬಳಿ ಆಶ್ರಯ ಪಡೆದಿದೆ. ಪಾರಿವಾಳ ಅದರ ಗರಿಗಳು ಚಿಮ್ಮಿದವು ಮತ್ತು ಅದರ ಕಣ್ಣುಗಳು ಭಯದಿಂದ ಕಂಪಿಸಿದವು. ಅದು ರಾಜನಿಂದ ರಕ್ಷಣೆಯನ್ನು ಕೋರಿದಾಗ ನಡುಗಿತು. ತನ್ನ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಗೆ ಹೆಸರುವಾಸಿಯಾದ ರಾಜ ವೃಷದರ್ಭನು ಆ ಪಕ್ಷಿಯನ್ನು ನಿಧಾನವಾಗಿ ಸಮಾಧಾನಪಡಿಸುತ್ತಾ, ಹೆದರಬೇಡಿ ಪ್ರಿಯನೇ, ನೀನು ನನ್ನ ಆರೈಕೆಯಲ್ಲಿ ಸುರಕ್ಷಿತವಾಗಿದ್ದೀಯ. ನೀನು ನನ್ನ ಉಪಸ್ಥಿತಿಯಲ್ಲಿದ್ದಾಗ ನಿನಗೆ ಯಾವುದೇ ಹಾನಿ ಆಗುವುದಿಲ್ಲ ಎಂದು ಹೇಳಿದನು. ಅವನು, ನಾನು ನನ್ನ ಕಾಶಿ ರಾಜ್ಯವನ್ನು ಮತ್ತು ನನ್ನ ಸ್ವಂತ ಜೀವನವನ್ನು ಸಹ ಬಿಟ್ಟುಬಿಡುತ್ತೆ, ಅದು ನಿನ್ನ ಸುರಕ್ಷತೆಯನ್ನು ಉಳಿಸುತ್ತದೆ ಎಂದಾದರ. ಆದಾಗ್ಯೂ ಗಿಡುಗವು ತನ್ನ ಬೆನ್ನಟ್ಟುವಿಕೆಯಲ್ಲಿ ಪಟ್ಟುಬಿಡದೆ ಇತ್ತು. ಅದು ಕೆಳಕ್ಕೆ ಉರುಳಿತು, ಅದರ ತೀಕ್ಷ್ಣವಾದ ಟ್ಯಾಲರ್ಗಳು ವಿಸ್ತರಿಸಲ್ಪಟ್ಟವು ಮತ್ತು ಈ ಪಾರಿವಾಳವು ನನ್ನ ಬೇಟೆಯಾಗಲು ಉದ್ದೇಶಿಸಲಾಗಿದೆ. ಓ ರಾಜನೇ, ನನ್ನಿಂದ ಅದನ್ನು ರಕ್ಷಿಸಲು ನಿನಗೆ ಸಾಧ್ಯವಿಲ್ಲ ಎಂದು ಘೋಷಿಸಿತು. ರಾಜನು, ನಾನು ನಿನಗೆ ಆಹಾರವನ್ನು ಒದಗಿಸುತ್ತೇನೆ, ಆದರೆ ಈ ಪಕ್ಷಿಯ ಜೀವದ ವೆಚ್ಚದಲ್ಲಿ ಅಲ್ಲ. ಬದಲಿಗೆ ಗೋವಿನ ಗೂಳಿ ಅಥವಾ ಜಿಂಕೆಯನ್ನು ತೆರೆದುಕೊಳ್ಳಿ ಎಂದು ಉತ್ತರಿಸಿದನು. ಗಿಡುಗ ನಿರಾಕರಿಸಿತು. ಅದರ ಹಸಿವು ತುಂಬಾ ದೊಡ್ಡದಾಗಿದೆ ಮತ್ತು ಪಾರಿವಾಳವನ್ನು ತಿನ್ನುವುದರಿಂದ ಮಾತ್ರ ಅದನ್ನು ತೃಪ್ತಿಪಡಿಸಬಹುದು ಎಂದು ಒತ್ತಾಯಿಸಿತು. ಆಕಾಶದ ಪ್ರಾಣಿಯಾಗಿ ಅದು ಪಾರಿವಾಳಗಳಂತಹ ಪಕ್ಷಿಗಳನ್ನು ತಿನ್ನಲು ಅರ್ಹವಾಗಿದೆ ಎಂದು ಅದು ವಾದಿಸಿತು. ವಸ್ತುಗಳ ನೈಸರ್ಗಿಕ ಕ್ರಮಕ್ಕೆ ಅನುಗುಣವಾಗಿ ಆದಾಗ್ಯೂ ಪಾರಿವಾಳವನ್ನು ರಕ್ಷಿಸುವ ತನ್ನ ನಿರ್ಧಾರದಲ್ಲಿ ರಾಜನು ದೃಢನಿಶ್ಚಯವನ್ನು ಹೊಂದಿದ್ದನು. ಭಕ್ತಿಯ ಗಮನಾರ್ಹ ಪ್ರದರ್ಶನದಲ್ಲಿ ರಾಜನು ಗಿಡುಗಗಳ ಹಸಿವನ್ನು ಉಳಿಸಿಕೊಳ್ಳಲು ತನ್ನ ಸ್ವಂತ ಮಾಂಸವನ್ನು ತ್ಯಾಗ ಮಾಡಲು ಮುಂದಾದನು. ಅವನು ತನ್ನ ದೇಹದ ತುಂಡುಗಳನ್ನು ಕತ್ತರಿಸಲು ಪ್ರಾರಂಭಿಸಿದನು. ಅವುಗಳನ್ನು ಪಾರಿವಾಳದ ವಿರುದ್ಧ ಸಮತೋಲನ ಪ್ರಮಾಣದಲ್ಲಿ ತೂಗುತ್ತಿದ್ದನು. ಆದರೆ ಅವನು ಎಷ್ಟೇ ತ್ಯಾಗ ಮಾಡಿದರೂ ಪಾರಿವಾಳವು ರಾಜನ ಮಾಂಸಕ್ಕಿಂತ ಭಾರವಾಗಿತ್ತು. ರಾಜನ ದೇಹವು ದುರ್ಬಲಗೊಳ್ಳುತ್ತಿದ್ದಂತೆ ಅರಮನೆಯೊಳಗೆ ಗದ್ದಲ ಉಂಟಾಯಿತು. ರಾಣಿ ಮತ್ತು ಕಾಯುವ ಹೆಂಗಸರು, ಆಸ್ಥಾನಿಕರು ಮತ್ತು ಸೇವಕರೊಂದಿಗೆ ತಮ್ಮ ಪ್ರೀತಿಯ ರಾಜನು ಪ್ರಾಣಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದನ್ನು ನೋಡಿ ದುಃಖದಿಂದ ಕೂಗಿದರು. ದಟ್ಟವಾದ ಮೋಡಗಳು ಕೂಡಿಕೊಂಡು ಕೆಳಗೆ ಭೂಮಿ ನಡುಗುತ್ತಿರುವ ಪ್ರಬಲ ಚಂಡಮಾರುತವು ಹೊರಗೆ ಹುಟ್ಟಿಕೊಂಡಿತು. ರಾಜನ ಯಜ್ಞವು ಎಷ್ಟು ಆಳವಾಯಿತೆಂದರೆ ಅದು ದೇವತೆಗಳ ಗಮನವನ್ನು ಸೆಳೆಯಿತು. ಇಂದ್ರನು ಇತರ ಆಕಾಶ ಜೀವಿಗಳೊಂದಿಗೆ ದೃಶ್ಯವನ್ನು ನೋಡಲು ಅರಮನೆಯ ಮೇಲೆ ಇಳಿದನು. ದೇವತೆಗಳು ರಾಜನಿಗೆ ಅಮೃತ ಮತ್ತು ಆಕಾಶದ ಹೂವುಗಳನ್ನು ಸುರಿಸುತ್ತಿದ್ದಂತೆ ಗಾಳಿಯು ಕೆಟ್ಟಗಡ್ರವ್ಸ್ ಮತ್ತು ದೈವಿಕ ಸಂಗೀತದ ಸಿಹಿ ಶಬ್ದದಿಂದ ತುಂಬಿತ್ತು. ರಾಜನ ದೇಹವು ಕೇವಲ ಅಸ್ಥಿಪಂಜರವಾಗುತ್ತಿದ್ದಂತೆ ಅವನು ಭವ್ಯವಾದ ರಥವನ್ನು ಏರಿದನು. ಅದು ವೈಭವದಲ್ಲಿ ಭವ್ಯವಾದ ಅರಮನೆಗಳನ್ನು ಸಹ ಮೀರಿಸಿತು. ತನ್ನ ನಿಸ್ವಾರ್ಥ ಕಾರ್ಯದ ಮೂಲಕ ರಾಜ ವೃಷದರ್ಭನು ಶಾಶ್ವತ ಆನಂದವನ್ನು ಸಾಧಿಸಿದನು. ಬ್ರಹ್ಮನ ಪಕ್ಕದಲ್ಲಿ ಸ್ವರ್ಗಕ್ಕೆ ಏರಿದನು. ಪೂಜ್ಯ ಋಷಿಯಾದ ಭೀಷ್ಮನು ಯುಧಿಷ್ಠಿರನಿಗೆ
ಈ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡು ಮತ್ತು ಕುಂತಿಯ ಹಿರಿಯ ಮಗ ಯುಧಿಷ್ಠಿರನು ಆಳವಾದ ಆಲೋಚನೆಯಲ್ಲಿ ಅವನ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನು ತಲೆಮಾರುಗಳಿಂದ ರಾಜಮನೆತನಕ್ಕೆ ಮಾರ್ಗದರ್ಶಿ, ಬೆಳಕಾಗಿದ್ದ ಬುದ್ಧಿವಂತ ಮತ್ತು ಪೂಜ್ಯ ಅಜ್ಜನಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಅಜ್ಜಿ ಯುಧಿಷ್ಠಿರ ಕೇಳಿದ ರಾಜನ ಅತ್ಯಂತ ಪ್ರಮುಖ ಕರ್ತವ್ಯವೇನು? ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ಸಂತೋಷವನ್ನು ಖಚಿತಪಡಿಸಿಕೊಳ್ಳಲು ನಾನು ಯಾವ ಕಾರ್ಯವನ್ನು ಮಾಡಬೇಕು? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಓ ಭರತ ಬ್ರಾಹ್ಮಣರ ಆರಾಧನೆಯು ರಾಜನ ಅತ್ಯಂತ ದೊಡ್ಡ ಕರ್ತವ್ಯವಾಗಿದೆ. ಇದು ನಿಜವಾದ ಸಂತೋಷ ಮತ್ತು ಸಮೃದ್ಧಿಯ ಕೀಲಿಯಾಗಿದೆ. ರಾಜನು ಯಾವಾಗಲೂ ತನ್ನ ರಾಜ್ಯ ಅಥವಾ ಪ್ರಾಂತ್ಯಗಳಲ್ಲಿ ವಾಸಿಸುವ ವೇದಗಳಲ್ಲಿ ಕಲಿತ ಎಲ್ಲ ನೀತಿವಂತ ಬ್ರಾಹ್ಮಣರಿಗೆ ಗೌರವವನ್ನು ತೋರಿಸಬೇಕು. ಭೀಷ್ಮನು ಮಾತನಾಡುವಾಗ ತನ್ನ ಕೈಗಳಿಂದ ಉದ್ದವಾದ ಬಿಳಿ ಗಡ್ಡ ಮತ್ತು ಚುಚ್ಚುವ ಕಣ್ಣುಗಳನ್ನು ಹೊಂದಿರುವ ಬುದ್ಧಿವಂತ ವ್ಯಕ್ತಿಗಳ ಚಿತ್ರಗಳನ್ನು ತೋರಿಸಿದಂತೆ ಸನ್ನೆ ಮಾಡಿದನು. ಈ ಬ್ರಾಹ್ಮಣರು ಜ್ಞಾನ ಮತ್ತು ಶಕ್ತಿಯ ಮೂಲಗಳಂತಿದ್ದಾರೆ. ಅವರು ಸೋಲಿಸಲಾಗದ ಶಕ್ತಿಯನ್ನು ಹೊಂದಿದ್ದಾರೆ. ಬ್ರಹ್ಮಾಂಡದ ದೂರದ ಮೂಲೆಗಳನ್ನು ತಲುಪಬಹುದಾದ ಬುದ್ಧಿವಂತಿಕೆ. ಭೀಷ್ಮನು ಬ್ರಾಹ್ಮಣರ ವೈವಿಧ್ಯಮಯ ಅಂಶಗಳನ್ನು ವಿವರಿಸಿದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಕೆಲವರು ದುರ್ವಾಸನೆ ಮತ್ತು ಶಕ್ತಿಯುತರಾಗಿದ್ದರು. ಉದಾಹರಣೆಗೆ ದುರ್ವಾಸನೆ. ಇತರರು ಗೌತಮನಂತೆ ಸೌಮ್ಯ ಮತ್ತು ಮೃದುಭಾಷಿಗಳಾಗಿದ್ದರು. ಕೆಲವರು ಮಂತ್ರವಿದ್ಯೆ ಮತ್ತು ಮಂತ್ರವಿದ್ಯೆಯಲ್ಲಿ ಪರಿಣತರಾಗಿದ್ದರು. ಇತರರು ತಪಸ್ಸಿನ ಅಭ್ಯಾಸಕ್ಕೆ ಸಮರ್ಪಿತರಾಗಿದ್ದರು. ಈ ಬ್ರಾಹ್ಮಣರು ಕೇವಲ ವಿದ್ವಾಂಸರಲ್ಲ. ಭೀಷ್ಮನನ್ನು ಗೌರವದಿಂದ ಹೇಳಿದನು. ಅವರು ಭೂಮಿಯ ಮೇಲಿನ ದೇವರುಗಳು. ಕೇವಲ ಒಂದು ಆಲೋಚನೆಯಿಂದ ರಾಜನನ್ನು ಮಾಡಲು ಅಥವಾ ಅವನನ್ನು ಶೂನ್ಯಕ್ಕೆ ಇಳಿಸಲು ಸಮರ್ಥರಾಗಿದ್ದ. ಅವರು ಖ್ಯಾತಿ ಮತ್ತು ಅವಮಾನದ ಸೃಷ್ಟಿಕರ್ತರು ಮತ್ತು ಅವರ ಹೊಗಳಿಕೆ ಅಥವಾ ತಿರಸ್ಕಾರವು ಮನುಷ್ಯನ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಬ್ರಾಹ್ಮಣರನ್ನು ದೂಷಿಸುವ ಅಥವಾ ಅವಮಾನಿಸುವ ವಿರುದ್ಧ ಭೀಷ್ಮನು ಎಚ್ಚರಿಕೆ ನೀಡಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವರನ್ನು ಅವಮಾನಿಸುವುದು ಎಂದರೆ ವಿನಾಶವನ್ನು ಆಹ್ವಾನಿಸುವುದು ಎಂದು ಆತ ಹೇಳಿದನು. ಅವರ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬಾರದು ಮತ್ತು ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುವವರು ಶೀಘ್ರದಲ್ಲೇ ಅಸಮಾಧಾನವನ್ನು ಎದುರಿಸಬೇಕಾಗುತ್ತದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ರಾಜ್ಯದ ಮೇಲೆ ಗಾಢವಾದ ನೀಲಿ ನೆರಳು ಬೀಸಿದಾಗ ಭೀಷ್ಮನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಯುಧಿಷ್ಠಿರನಿಗೆ ತನ್ನ ರಾಜ್ಯದ ಬೆನ್ನೆಲುಬಾಗಿರುವ ಬ್ರಾಹ್ಮಣರಿಗೆ ಗೌರವ ಮತ್ತು ಗೌರವವನ್ನು ತೋರಿಸುವ ಗಂಭೀರ ಕರ್ತವ್ಯವನ್ನು ನೀಡಲಾಗಿದೆ ಎಂದು ತಿಳಿದಿತ್ತು. ಆ ಕ್ಷಣದಲ್ಲಿ ರಾಜರು ಮತ್ತು ರಾಜ್ಯಗಳ ಭವಿಷ್ಯವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿರುವ ಬುದ್ಧಿವಂತರನ್ನು ಗೌರವಿಸುವ ಮೂಲಕ ಮಾತ್ರ ನಿಜವಾದ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸಬಹುದು ಎಂದು ಅವರು ಅರ್ಥ ಮಾಡಿಕೊಂಡರು. ಬೃಹತ್ ಸಭೆಯ ಮಧ್ಯದಲ್ಲಿ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಬ್ರಾಹ್ಮಣರ ಪವಿತ್ರ ಕ್ರಮದ ಬಗ್ಗೆ ಆಳವಾದ ಗೌರವದಿಂದ ಹೊಳೆಯುತ್ತಿದ್ದವು. ಒಬ್ಬನು ಯಾವಾಗಲೂ ಬ್ರಾಹ್ಮಣರಿಗೆ ಅತ್ಯಂತ ಪೂಜ್ಯವಾದ ಆರಾಧನೆಯನ್ನು ಸಲ್ಲಿಸಬೇಕು ಎಂದು ಅವನು ದೃಢನಿಶ್ಚಯದಿಂದ ತುಂಬಿದ ತನ್ನ ಧ್ವನಿಯಲ್ಲಿ ಘೋಷಿಸಿದನು. ಅವರು ಸೋಮನ ರಾಜರು ಮತ್ತು ಅವರು ಇತರರಿಗೆ ಸಂತೋಷ ಮತ್ತು ದುಃಖವನ್ನು ನೀಡುತ್ತಾರೆ. ಭೀಷ್ಮನ ಮಾತುಗಳನ್ನು ಸಭೆಯು ಶ್ರದ್ಧೆಯಿಂದ ಆಲಿಸುತ್ತಿತ್ತು. ಅವರ ಮುಖಗಳು ಆಶ್ಚರ್ಯದ ಭಾವನೆಯಿಂದ ಹೊಳೆಯುತ್ತಿದ್ದವು, ಏಕೆಂದರೆ ಬ್ರಾಹ್ಮಣರ ದೃಷ್ಟಿಯಲ್ಲಿ ಇದಕ್ಕಿಂತ ದೊಡ್ಡ ಸತ್ಯವೇನೂ ಇರಲಿಲ್ಲ. ಅವರ ಗೌರವ ಮತ್ತು ಆರಾಧನೆಯಿಂದ ರಾಜ್ಯದ ಶಾಂತಿ ಮತ್ತು ಸಂತೋಷವೂ ಹರಿಯಿತು. ಒಂದು ಪ್ರಬಲ ನದಿಯಂತೆ ಅದು ಎಲ್ಲಾ ಜೀವಿಗಳನ್ನು ಪೋಷಿಸಿತು. ಭೂಮಿಗೆ ಫಲವತ್ತತೆ ಮತ್ತು ಅದರ ಜನರಿಗೆ ಸಮೃದ್ಧಿಯನ್ನು
ತಂದಿತು. ಭೀಷ್ಮನ ಮಾತುಗಳು ಯುಗಯುಗಗಳಿಂದ ಪ್ರತಿಧ್ವನಿಸುತ್ತಿದ್ದವು. ಇದು ಬಹಳ ಹಿಂದೆಯೇ ತನಗೆ ಈ ಪವಿತ್ರ ಜ್ಞಾನವನ್ನು ನೀಡಿದ ನಾರದನ ಕಾಲಾತೀತ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ. ಶುದ್ಧ ನಡವಳಿಕೆ ಮತ್ತು ಬ್ರಹ್ಮ ಸಾಮರ್ಥ್ಯದ ಬ್ರಾಹ್ಮಣರು ಒಂದು ರಾಜ್ಯದಲ್ಲಿ ಜನಿಸಲಿ ಎಂದು ಭೀಷ್ಮನ ಧ್ವನಿಯು ಉತ್ಸಾಹದಿಂದ ಕೂಡಿತು, ಏಕೆಂದರೆ ಅವರೇ ಎಲ್ಲ ಜೀವಿಗಳ ಅಧಿದೇವತೆಗಳು ಮತ್ತು ಬ್ರಾಹ್ಮಣನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅವನು ಮಾತನಾಡುವಾಗ ಪ್ರಾಚೀನ ವೀರರ ದರ್ಶನಗಳು ಸಭೆಯ ಕಣ್ಣುಗಳ ಮುಂದೆ ನೃತ್ಯ ಮಾಡಿದವು. ತಲಾಜಂಡಗಳನ್ನು ವಶಪಡಿಸಿಕೊಂಡ ಭೃಗುಗಳು ನಿಪಾಗಳನ್ನು ಸೋಲಿಸಿದ ಅಂಗೀರರ ಮಗ ಮತ್ತು ವಿತಾಹವ್ಯರನ್ನು ಜಯಿಸಿದ ಭಾರದ್ವಾಜ. ಆದರೂ ಅವರ ಸಮರ ಪರಾಕ್ರಮದ ಹೊರತಾಗಿಯೂ ಈ ಕ್ಷತ್ರಿಯರು ಅಪ್ಪು ಜಿಂಕೆಗಳ ಚರ್ಮವನ್ನು ಹೊರತುಪಡಿಸಿ ಏನನ್ನು ಹೊಂದಿರದ ಬ್ರಾಹ್ಮಣರಿಗೆ ಸರಿಸಾಟಿಯಾಗಲಿಲ್ಲ. ಈ ಸಂದರ್ಭದಲ್ಲಿ ಭೀಷ್ಮನು ಸ್ವತಃ ವಾಸುದೇವ ಮತ್ತು ಭೂಮಿಯ ನಡುವಿನ ಪ್ರಾಚೀನ ಸಂಭಾಷಣೆಯನ್ನು ವಿವರಿಸಿದನು. ದೇವಿಯು ಒಂದು ಸರಳವಾದ ಆದರೆ ಆಳವಾದ ಸತ್ಯವನ್ನು ಹೇಳಿದಳು. ಒಬ್ಬನು ಬ್ರಾಹ್ಮಣರಿಗೆ ಸೇವೆ ಸಲ್ಲಿಸಬೇಕು, ಏಕೆಂದರೆ ಅವರ ಗೌರವದ ಮೂಲಕವೇ ಎಲ್ಲಾ ಕಲ್ಮಶಗಳು ನಾಶವಾದವು, ಸಮೃದ್ಧಿ ಹುಟ್ಟಿತು, ಕೀರ್ತಿ ಹುಟ್ಟಿತು ಮತ್ತು ಆತ್ಮದ ಬುದ್ಧಿವಂತಿಕೆ ಅಥವಾ ಜ್ಞಾನವು ಬಹಿರಂಗವಾಯಿತು. ಈ ಪ್ರವಚನವನ್ನು ವಿಸ್ಮಯದಿಂದ ಆಲಿಸಿದ ಮಹಾದೇವನು ಅತ್ಯುತ್ತಮ ಶ್ರೇಷ್ಠ ಎಂದು ಉದ್ಧರಿಸಿದನು ಮತ್ತು ದೇವಿಯನ್ನು ಸರಿಯಾದ ರೂಪದಲ್ಲಿ ಗೌರವಿಸಿದನು. ಮತ್ತು ಆಳವಾದ ಭಕ್ತಿಯಿಂದ ಹೊಳೆಯುತ್ತಿರುವ ಅವನ ಕಣ್ಣುಗಳಾದ ಭೀಷ್ಮನು ಅರ್ಜುನನ ಕಡೆಗೆ ತಿರುಗಿ, ಭೂಮಿ ಮತ್ತು ಮಾಧವ ದೇವಿಯ ನಡುವಿನ ಈ ಪ್ರವಚನವನ್ನು ಕೇಳಿದ ನಂತರ, ಓ ಪ್ರತಿಯ ಮಗನೇ, ನೀನು ಯಾವಾಗಲೂ ಎಲ್ಲಾ ಶ್ರೇಷ್ಠ ಬ್ರಾಹ್ಮಣರನ್ನು ಉತ್ಸಾಹಭರಿತ ಆತ್ಮದಿಂದ ಪೂಜಿಸುತ್ತೀಯ. ಹೀಗೆ ಮಾಡುವುದರಿಂದ ನಿನಗೆ ನಿಜವಾಗಿಯೂ ಹೆಚ್ಚು ಪ್ರಯೋಜನವಾಗುವುದನ್ನು ಪಡೆಯುತ್ತೀಯ ಎಂದು ಹೇಳಿದನು. ಪೂಜ್ಯ ಭೀಷ್ಮನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಹಸ್ತಿನಾಪುರದ ರಾಜ್ಯವನ್ನು ದಿಟ್ಟಿಸಿ ನೋಡುತ್ತಿದ್ದವು. ನೀತಿವಂತ ರಾಜನಾದ ಯುಧಿಷ್ಠಿರನು ಗೌರವ ಮತ್ತು ಕುತೂಹಲದಿಂದ ಅವನ ಬಳಿಗೆ ಬಂದನು. ವೃದ್ಧ ಯೋಧನ ಮಾತುಗಳು ಸೌಮ್ಯವಾದ ಹೊಳೆಯಂತೆ ಹರಿಯಲು ಪ್ರಾರಂಭಿಸಿದವು. ಗಾಳಿಯನ್ನು ಬುದ್ಧಿವಂತಿಕೆಯಿಂದ ತುಂಬಿದವು. ಧನ್ಯರಾಜನೇ, ಭೀಷ್ಮನು ಹೇಳಿದನು, ಬ್ರಾಹ್ಮಣರು ಎಲ್ಲಾ ಜೀವಿಗಳಿಂದಲೂ ಪೂಜ್ಯರಾಗಿದ್ದಾರೆ. ಅವರ ಜನವು ಮಾತ್ರ ಅವರಿಗೆ ಪವಿತ್ರತೆಯ ಸೆಳವು ನೀಡುತ್ತದೆ. ಅವರು ಯಾವುದೇ ಹಬ್ಬದ ಮೊದಲು ತಿನ್ನಲು ಅರ್ಹರಾಗಿದ್ದಾರೆ, ಏಕೆಂದರೆ ಅವರು ದೇವತೆಗಳ ಬಾಯಿ. ದೇವತೆಗಳು ಬ್ರಾಹ್ಮಣರ ಬಾಯಿಗಳ ಮೂಲಕ ಅವರಿಗೆ ಅರ್ಪಿಸಿದ ಆಹಾರವನ್ನು ಸೇವಿಸುತ್ತಾರೆ. ಭೀಷ್ಮರು ಮಾತನಾಡುತ್ತಿದ್ದಂತೆ ಅವನ ಧ್ವನಿಯು ಗೌರವ ಮತ್ತು ವಿಸ್ಮಯದ ಭಾವಚಿತ್ರವನ್ನು ನೇಗೆ ಮಾಡಿತು. ಜೀವನದ ಮಹಾನ್ ವಸ್ತುಗಳು, ಸದಾಚಾರ, ಸಂಪತ್ತು, ಸಂತೋಷ ಮತ್ತು ವಿಮೋಚನೆ ಎಲ್ಲವೂ ಬ್ರಾಹ್ಮಣರಿಂದ ಹರಿಯುತ್ತವೆ. ಅವರು ಈ ಬ್ರಹ್ಮಾಂಡದರೆಲ್ಲಾ ಜೀವಿಗಳ ಸ್ನೇಹಿತರಾಗಿದ್ದಾರೆ. ಅವರ ಬುದ್ಧಿವಂತಿಕೆ ಮತ್ತು ಜ್ಞಾನವು ನಮ್ಮ ಅತ್ಯುನ್ನತ ಸಾಮರ್ಥ್ಯದ ಕಡೆಗೆ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಭೀಷ್ಮನು ವಿರಮಿಸಿದನು. ಅವನ ಕಣ್ಣುಗಳು ಪ್ರಾಚೀನ ನೆನಪುಗಳಿಂದ ಮಿನುಗುತ್ತಿದ್ದವು. ಬ್ರಾಹ್ಮಣರ ಕರ್ತವ್ಯಗಳನ್ನು ಸೃಷ್ಟಿಸಿದ ನಂತರ ಬ್ರಹ್ಮನು ಸ್ವತಃ ಅವುಗಳನ್ನು ನೇಮಿಸಿದನೆಂದು ಹೇಳಲಾಗುತ್ತದೆ. ಬ್ರಾಹ್ಮಣನು ತನಗೆ ಆದೇಶಿಸಿದ್ದನ್ನು ಹೊರತುಪಡಿಸಿ ಬೇರೆಗೇನನ್ನೂ ಮಾಡಬಾರದು ಎಂದು ಸೃಷ್ಟಿಕರ್ತನು ಆದೇಶಿಸಿದನು. ತಮ್ಮ ಪವಿತ್ರ ಕರ್ತವ್ಯಗಳಿಂದ ರಕ್ಷಿಸಲ್ಪಟ್ಟ ಮತ್ತು ಮಾರ್ಗದರ್ಶನ ಪಡೆದ ಅವರು ಇತರರನ್ನು ರಕ್ಷಿಸುತ್ತಾರೆ ಮತ್ತು ಹಾಗೆ ಮಾಡುವಾಗ ದೊಡ್ಡ ಸಮೃದ್ಧಿಯನ್ನು ಸಾಧಿಸುತ್ತಾರೆ. ಹಳೆಯ ಯೋಧನ ಮಾತುಗಳು ಭಕ್ತಿಯಿಂದ ಸುರಿದವು. ಅವನ ಧ್ವನಿಯು ಅಧಿಕಾರದ ಗಾಳಿಯನ್ನು ಹೊತ್ತಿತ್ತು. ಅವರಿಗೆ ನಿಗದಿಪಡಿಸಿದ ಮಾರ್ಗವನ್ನು ಅನುಸರಿಸುವ ಮೂಲಕ ಬ್ರಾಹ್ಮಣರು ಆಹಾರ ಮತ್ತು ಅರ್ಪಣೆಗಳ ವಿಷಯಗಳಲ್ಲಿ ಮಕ್ಕಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಗೆ ಅರ್ಹರಾಗುತ್ತಾರೆ. ಅವರ ಬ್ರಹ್ಮ ಸಮೃದ್ಧಿಯು ಎಲ್ಲರಿಗೂ ನೀತಿಯತ್ತ ಮಾರ್ಗದರ್ಶನ ನೀಡುವ ದಾರಿದೀಪವಾಗಿದೆ. ಭೀಷ್ಮನು ಮಾತನಾಡುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಅವನ ಮನಸ್ಸು ಬುದ್ಧಿವಂತಿಕೆಯಿಂದ ಕುಡಿಯುತ್ತಿತ್ತು
ಹಳೆಯ ಯೋಧನು ಬ್ರಾಹ್ಮಣರ ಬಗೆಗಿನ ನಿರ್ಲಕ್ಷ್ಯದಿಂದಾಗಿ ಕ್ಷತ್ರಿಯನಾಗಿದ್ದ. ಆದರೆ ಶೂದ್ರರಾಗಿ ಅವನತಿ ಹೊಂದಿದ ವಿವಿಧ ಬುಡಕಟ್ಟುಗಳನ್ನು ವಿವರಿಸಿದನು. ಬ್ರಾಹ್ಮಣರ ಬಗೆಗಿನ ದ್ವೇಷದಿಂದಾಗಿ ಸಮುದ್ರದ ಆಳದಲ್ಲಿ ಆಶ್ರಯ ಪಡೆದಿದ್ದ ಅಸುರರ ಬಗ್ಗೆ ಆತ ಮಾತನಾಡಿದರೂ ಬಾಹ್ಯಾಕಾಶ ಅಥವಾ ಆಕಾಶದ ಅಂಶವನ್ನು ಹುಟ್ಟಲು ಸಾಧ್ಯವಿಲ್ಲ ಎಂದು ಭೀಷ್ಮ ಘೋಷಿಸಿದನು. ಹಿಮಾವತ್ ಪರ್ವತಗಳು ಚಲಿಸುವುದಿಲ್ಲ ಮತ್ತು ಗಂಗೆಯ ಪ್ರವಾಹವನ್ನು ವಿರೋಧಿಸಲು ಸಾಧ್ಯವಿಲ್ಲ. ಆದರೆ ಬ್ರಾಹ್ಮಣರು ಅವು ತಡೆಯಲಾಗದವರು. ಅವರ ಶಕ್ತಿ ಮತ್ತು ಸಾಮರ್ಥ್ಯವು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದೆ. ಭೀಷ್ಮನ ಮಾತುಗಳು ಗಂಭೀರವಾದ ಭಾವನೆಯೊಂದಿಗೆ ಕೊನೆಗೊಂಡವು. ಓ ಪಾಪರಹಿತನೇ, ನೀನು ಇಡೀ ಭೂಮಿಯ ಸಾರ್ವಭೌಮತ್ವವನ್ನು ಅದರ ಸಮುದ್ರಗಳ ಪಟ್ಟಿಯಿಂದ ಆನಂದಿಸಲು ನಿಜವಾಗಿಯೂ ಬುದ್ಧಿವಂತನಾಗಿದ್ದರೆ ನೀನು ಯಾವಾಗಲೂ ಉಡುಗೊರೆಗಳು ಮತ್ತು ವಿಧೇಯ ಸೇವೆಗಳೊಂದಿಗೆ ಅವರನ್ನು ಪೂಜಿಸುತ್ತೀಯಾ? ಪೂಜ್ಯ ಬ್ರಾಹ್ಮಣರ ಬಗೆಗಿನ ಗೌರವದಿಂದ ತುಂಬಿದ ಅವನ ಹೃದಯವನ್ನು ಅರಿತುಕೊಂಡು ರಾಜನು ತಲೆಯಾಡಿಸಿದನು. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಆತನ ಮಾತುಗಳ ಭಾರದಿಂದ ಗಾಳಿ ಭಾರವಾಗಿತ್ತು. ಯುಧಿಷ್ಠಿರನಿಗೆ ಆತನ ಶಕ್ತಿ ಮತ್ತು ವೈಭವದ ಬಗ್ಗೆ ಭಯ ಮತ್ತು ಆಶ್ಚರ್ಯದ ಭಾವನೆಗುಂಟಾಯಿತು. ಸಭೆಯ ಮಧ್ಯದಲ್ಲಿ ಭೀಷ್ಮನ ಕಣ್ಣುಗಳು ಪ್ರಾಚೀನ ಕಾಲದ ಒಂದು ಕಥೆಯಿಂದ ಹೊಳೆಯುತ್ತಿದ್ದವು. ಓ ಯುಧಿಷ್ಠಿರನೇ, ಚೆನ್ನಾಗಿ ಕೇಳು, ಅವನ ಧ್ವನಿಯು ಆಶ್ಚರ್ಯದ ಮಂತ್ರವನ್ನು ಹೆಳೆದಿದೆ. ನಾನು ಸಖ ಮತ್ತು ಸಂವರನ ಕಥೆಯನ್ನು ವಿವರಿಸುತ್ತೇನೆ. ಇದು ಅವರ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಹಿಂದಿನ ಯುಗದಲ್ಲಿ ಶಕರು ಮಡಿಕೆಗಳು ಮತ್ತು ಬೂದಿ ತುಂಬಿದ ದೇಹವನ್ನು ಹೊಂದಿರುವ ವಿನಮ್ರ ಸನ್ಯಾಸಿಯ ವೇಷ ಧರಿಸಿ ಅಸುರ ರಾಜ ಸಂವರನ ಸಮ್ಮುಖದಲ್ಲಿ ಸವಾರಿ ಮಾಡಿದನು. ಶಕನು ಸಮೀಪಿಸುತ್ತಿದ್ದಂತೆ ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು. ಅವನ ಕಣ್ಣುಗಳು ಕುತೂಹಲದಿಂದ ಉರಿಯುತ್ತಿದ್ದವು. ಶಕನು ಸಂವರನಿಗೆ, ನೀನು ಹೇಗೆ ಅಧಿಕಾರದ ಪರಾಕಾಷ್ಠೆಗೆ ಏರಿದಿರುವೆ? ಎಲ್ಲಾ ಜೀವಿಗಳು ನಿನ್ನನ್ನು ಏಕೆ ಗೌರವಿಸುತ್ತವೆ ಎಂದನು. ಸಂವರನ ಪ್ರತಿಕ್ರಿಯೆಯು ವಿನಮ್ರತೆ ಮತ್ತು ಭಕ್ತಿಯಿಂದ ಕೂಡಿತು. ನಾನು ಬ್ರಾಹ್ಮಣರ ಬಗ್ಗೆ ದ್ವೇಷವನ್ನು ಎಂದಿಗೂ ಹೊಂದಿಲ್ಲ. ಅವನು ಪ್ರಾರಂಭಿಸಿದನು. ಅವರು ನನಗೆ ಏನು ಕಲಿಸುತ್ತಾರೋ ಅದನ್ನು ನಾನು ಗೌರವದಿಂದ ಸ್ವೀಕರಿಸುತ್ತೇನೆ. ಅವರು ಧರ್ಮಗ್ರಂಥಗಳನ್ನು ಅರ್ಥೈಸಿಕೊಳ್ಳುವಾಗ ನಾನು ಬಹಳ ಸಂತೋಷದಿಂದ ಕೇಳುತ್ತೇನೆ ಮತ್ತು ಅವರ ಮಾತುಗಳನ್ನು ಕೇಳಿದ ನಂತರ ನಾನು ಅವರನ್ನು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ. ಸಂವರನು ತನ್ನ ಹೃದಯದಿಂದ ಮಾತನಾಡುವುದನ್ನು ಮುಂದುವರೆಸಿದನು. ಬುದ್ಧಿವಂತಿಕೆ ಹೊಂದಿರುವ ಅವರಿಂದ ಜ್ಞಾನವನ್ನು ಪಡೆಯುವ ಮತ್ತು ಅವರ ಪಾದಗಳನ್ನು ಪ್ರೀತಿಯಿಂದ ಪೂಜಿಸುವ ಬ್ರಾಹ್ಮಣರನ್ನು ನಾನು ಪೂಜಿಸುತ್ತೇನೆ. ಅವರು ಆತ್ಮವಿಶ್ವಾಸದಿಂದ ನನ್ನ ಬಳಿಗೆ ಬರುತ್ತಾರೆ, ನನ್ನ ಕಲ್ಯಾಣವನ್ನು ವಿಚಾರಿಸುತ್ತಾರೆ ಮತ್ತು ಅವರು ಅಜಾಗರೂಕರಾಗಿದ್ದರೆ ನಾನು ಜಾಗರೂಕರಾಗಿರುತ್ತೇನೆ. ಜೇನುನೊಣಗಳು ಅಮೃತವನ್ನು ಸಂಗ್ರಹಿಸುವಂತೆ ಬ್ರಾಹ್ಮಣರು ನನಗೆ ಉಪದೇಶಿಸುತ್ತಾರೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ. ನನಗೆ ಜ್ಞಾನದ ಮಾಧುರ್ಯವನ್ನು ತುಂಬಿಸುತ್ತಾರೆ. ಬ್ರಾಹ್ಮಣರ ಬಗೆಗಿನ ಗೌರವದ ಬಗ್ಗೆ ಮಾತನಾಡುವಾಗ ಸಂವರನ ಮಾತುಗಳು ಭಕ್ತಿಯಿಂದ ತುಂಬಿ ತುಳುಕುತ್ತಿದ್ದವು. ನಾನು ಅವರ ಹಾದಿಗೆ ಬದ್ಧನಾಗಿದ್ದೇನೆ. ದ್ವೇಷ ಅಥವಾ ದುಷ್ಟ ಭಾವೋದ್ರೇಕದಿಂದ ಮುಕ್ತನಾಗಿದ್ದೇನೆ. ಅವರು ಹರ್ಷಚಿತ್ತದಿಂದ ಏನನ್ನು ಹೇಳುತ್ತಾರೋ ಅದನ್ನು ನಾನು ಸ್ವೀಕರಿಸುತ್ತೇನೆ. ನೆನಪು ಮತ್ತು ತಿಳುವಳಿಕೆಯಿಂದ ಸಹಾಯ ಮಾಡುತ್ತೇನೆ. ನಾನು ಅವರಿಗಿಂತ ಕೀಳಾಗಿದ್ದೇನೆ ಎಂದು ಪರಿಗಣಿಸುತ್ತೇನೆ ಮತ್ತು ಇದೇ ಮನೋಭಾವವೇ ನನ್ನನ್ನು ಇತರರಿಗಿಂತ ಮೇಲಕ್ಕೆತ್ತಿದೆ. ಸಂವರನ ತಂದೆ ಒಮ್ಮೆ ದೇವರುಗಳು ಮತ್ತು ಅಸುರರ ನಡುವಿನ ಮುಖಾಮುಖಿಯನ್ನು ಕಂಡಿದ್ದರು ಮತ್ತು ಬ್ರಾಹ್ಮಣರ ಸೂಚನೆಗಳ ಶಕ್ತಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರು ಚಂದ್ರಮರನ್ನು ಕೇಳಿದರು. ಬ್ರಾಹ್ಮಣರು ಹೇಗೆ ಯಶಸ್ಸನ್ನು ಸಾಧಿಸುತ್ತಾರೆ? ಸೋಮನು ಉತ್ತರಿಸಿದನು, ಬ್ರಾಹ್ಮಣರು ತಮ್ಮ ತಪಸ್ಸಿನ ಮೂಲಕ ಯಶಸ್ಸನ್ನು ಸಾಧಿಸುತ್ತಾರೆ. ಅವರ ಶಕ್ತಿ ಮಾತಿನಲ್ಲಿದೆ. ಅವರು ಪದಗಳನ್ನು ತಮ್ಮ ಶಸ್ತ್ರಾಸ್ತ್ರಗಳಾಗಿ ಬಳಸುತ್ತಾರೆ ಮತ್ತು ವೇದಗಳು ಅಥವಾ ಪ್ರಣವವನ್ನು ಅಧ್ಯಯನ ಮಾಡುವ ಮೂಲಕ ಅವರು ಬುದ್ಧಿವಂತಿಕೆಯಿಂದ ಕಿರೀಟವನ್ನು ಪಡೆಯುತ್ತಾರೆ. ಸಂವರನ ತಂದೆ ಮತ್ತು ಸೋಮನ ನಡುವಿನ ಸಂಭಾಷಣೆಯು ಅವನ ಮೇಲೆ ಆಳವಾದ ಪ್ರಭಾವವನ್ನು ಬೀರಿತು ಮತ್ತು ಅವನು ಬ್ರಾಹ್ಮಣರನ್ನು ಪೂಜಿಸಲು ಮತ್ತು ಗೌರವಿಸಲು ಪ್ರಾರಂಭಿಸಿದನು.
ಅವನಂತೆಯೇ ಸಮರನ್ನೂ ಸಹ ಉನ್ನತ ಪ್ರತಿಜ್ಞೆಗಳೆಲ್ಲಾ ಬ್ರಾಹ್ಮಣರನ್ನು ಗೌರವಿಸಲು ಮತ್ತು ಆರಾಧಿಸಲು ಪ್ರತಿಜ್ಞೆ ಮಾಡಿದನು. ಸಕ್ರನು ಸಮರ್ನ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನು ಬ್ರಾಹ್ಮಣರನ್ನು ಗೌರವಿಸಲು ಪ್ರೇರೇಪಿಸಲ್ಪಟ್ಟನು. ಆದ್ದರಿಂದ ಈ ಮುಖಾಮುಖಿಯ ಪರಿಣಾಮವಾಗಿ ಅವನು ದೇವರುಗಳ ಆಧಿಪತ್ಯವನ್ನು ಪಡೆಯುವಲ್ಲಿ ಯಶಸ್ವಿಯಾದನು. ಭೀಷ್ಮನ ಕಥೆಯು ಕೊನೆಗೊಂಡಿತು. ಇದು ಯುಧಿಷ್ಠಿರ ಮತ್ತು ಸಭೆಯನ್ನು ಬ್ರಾಹ್ಮಣರ ಬಗೆಗಿನ ಭಕ್ತಿ ಮತ್ತು ಗೌರವದ ಪರಿವರ್ತಕ ಶಕ್ತಿಯ ಬಗ್ಗೆ ಭಯಭೀತರನ್ನಾಗಿ ಮಾಡಿತು. ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಪೂಜ್ಯ ಭೀಷ್ಮನಿಗೆ ತನ್ನ ಪ್ರಶ್ನೆಯನ್ನು ಕೇಳುವಾಗ ಯುವ ರಾಜಕುಮಾರನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅಜ್ಜಿ, ಈ ಮೂವರಲ್ಲಿ ಯಾರನ್ನು ನಾನು ಉಡುಗೊರೆಗಳಿಗೆ ಯೋಗ್ಯ ಎಂದು ಪರಿಗಣಿಸಬೇಕು? ಯಾರು ಅಪರಿಚಿತರು, ನನ್ನೊಂದಿಗೆ ವಾಸಿಸಿದವರು ಮತ್ತು ಪ್ರಸಿದ್ಧರು ಅಥವಾ ದೂರದಿಂದ ಬಂದವರು? ಯುಧಿಷ್ಠಿರನು ಪ್ರಾಮಾಣಿಕತೆಯಿಂದ ತುಂಬಿದ ಧ್ವನಿಯಲ್ಲಿ ಕೇಳಿದನು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭೀಷ್ಮನ ಕಣ್ಣುಗಳು ಮಿನುಗಿದವು. ಅಯ್ಯೋ ನನ್ನ ಮಗನೇ, ಈ ಮೂವರು ತಮ್ಮ ಅರ್ಹತೆಯಲ್ಲಿ ಸಮಾನರು. ಕೆಲವರು ಯಜ್ಞಗಳನ್ನು ಮಾಡಲು ಅಥವಾ ತಮ್ಮ ಗುರುವಿನ ಶುಲ್ಕವನ್ನು ಪಾವತಿಸಲು ಉಡುಗೊರೆಗಳನ್ನು ಕೇಳಬಹುದು. ಇತರರು ಅಲೆದಾಡುವ ಪ್ರತಿಜ್ಞೆಯನ್ನು ಅನುಸರಿಸುತ್ತಾರೆ ಮತ್ತು ಕೇಳದೆಯೇ ಭಿಕ್ಷೆ ಪಡೆಯುತ್ತಾರೆ. ನಾವು ನಮ್ಮ ಸಹಾಯವನ್ನು ಕೋರುವವರಿಗೂ ನೀಗಬೇಕು, ಆದರೆ ನಮ್ಮ ಮೇಲೆ ಅವಲಂಬಿತರಾದವರಿಗೆ ಹಾನಿಯಾಗದಂತೆ ನಾವು ಅದನ್ನು ಮಾಡಬೇಕು. ಯುಧಿಷ್ಠಿರನು ಚಿಂತನಶೀಲವಾಗಿ ತಲೆಯಾಡಿಸಿದನು. ಅವನ ಹುಬ್ಬು ಚಿಂತೆಯಲ್ಲಿ ಮುಳುಗಿತು. ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಜ್ಜಿ, ಆದರೆ ಯಾವ ವ್ಯಕ್ತಿಯು ಉಡುಗೊರೆಗಳನ್ನು ಸ್ವೀಕರಿಸಲು ನಿಜವಾಗಿಯೂ ಯೋಗ್ಯನಾಗಿದ್ದಾನೆಂದು ನನಗೆ ಹೇಗೆ ತಿಳಿಯುತ್ತದೆ? ಭೀಷ್ಮನ ಅಭಿವ್ಯಕ್ತಿ ಬುದ್ಧಿವಂತಿಕೆಯಿಂದ ಮತ್ತು ಸೌಮ್ಯವಾಗಿ ಮಾರ್ಪಟ್ಟಿತು. ನನ್ನ ಮಗನೇ, ತಾನು ಯಾರ ಸಂಪರ್ಕಕ್ಕೆ ಬಂದಿದ್ದೇನೋ ಆ ವ್ಯಕ್ತಿಯನ್ನು ಪರೀಕ್ಷಿಸಬೇಕು. ಅವರು ಕೋಪ, ಸತ್ಯತೆ ಮತ್ತು ಆತ್ಮಸಂಯಮದಂತಹ ಗುಣಗಳನ್ನು ಹೊಂದಿದ್ದರೆ ಅವರು ನಿಜವಾಗಿಯೂ ಗೌರವ ಮತ್ತು ಆರಾಧನೆಗೆ ಅರ್ಹರಾಗಿದ್ದಾರೆ. ಅವರು ಅಪರಿಚಿತರಾಗಿರಲಿ ಅಥವಾ ವರ್ಷಗಳ ಕಾಲ ನಮ್ಮ ನಡುವೆ ವಾಸಿಸುತ್ತಿದ್ದರೂ ಅವರು ಈ ಸದ್ಗುಣಗಳನ್ನು ಸಾಕಾರಗೊಳಿಸಿದರೆ ಅವರು ನಮ್ಮ ಪರಿಗಣನೆಗೆ ಅರ್ಹರಾಗಿದ್ದಾರೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಸಭೆಯನ್ನು ಬೆಚ್ಚಗಿನ ಚಿನ್ನದ ಬೆಳಕಿನಲ್ಲಿ ಮುಳುಗಿಸಿದಾಗ ಭೀಷ್ಮನು ತನ್ನ ಪ್ರವಚನವನ್ನು ಮುಂದುವರೆಸಿದನು. ವೇದಗಳ ಅಧಿಕಾರವನ್ನು ನಿರಾಕರಿಸುವವರನ್ನು ಅಥವಾ ಸಾಮಾಜಿಕ ರೂಢಿಗಳ ಉಲ್ಲಂಘನೆಗಳನ್ನು ಅನುಮೋದಿಸುವವರನ್ನು ಯೋಗ್ಯರೆಂದು ಪರಿಗಣಿಸಬಾರದು. ಅವರ ಕಲಿಕೆಯಲ್ಲಿ ವ್ಯರ್ಥವಾದವರನ್ನು ಅಥವಾ ಧರ್ಮಗ್ರಂಥಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರನ್ನು ನಾವು ಪರಿಗಣಿಸಬಾರದು. ಅಂತಹ ವ್ಯಕ್ತಿಗಳು ನಾಯಿಗಳಂತೆ ಬೊಗಳುತ್ತಾರೆ ಮತ್ತು ಕಚ್ಚಲು ಪ್ರಯತ್ನಿಸುತ್ತಾರೆ, ಆದರೆ ಅಂತಿಮವಾಗಿ ತಮ್ಮದೇ ಆದ ಅವನತಿಯನ್ನು ಸಾಧಿಸುತ್ತಾರೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ವಿಶಾಲವಾಗಿ ತಿಳುವಳಿಕೆಯಿಂದ ನಾನು ನೋಡುತ್ತೇನೆ ಅಜ್ಜಿ, ಅವನು ಕೊನೆಗೆ ಹೇಳಿದನು. ನಿಜವಾದ ಅರ್ಹತೆಯು ಒಬ್ಬರ ಸಾಮಾಜಿಕ ಸ್ಥಾನಮಾನ ಅಥವಾ ಪರಿಚಯದಲ್ಲಿಲ್ಲ, ಆದರೆ ಅವರ ಹೃದಯ ಮತ್ತು ಕ್ರಿಯೆಗಳ ಗುಣಗಳಲ್ಲಿ ಇದೆ ಎಂದು ನೀವು ನನಗೆ ಕಲಿಸಿದ್ದೀರಿ. ಭೀಷ್ಮನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಅನುಮೋದನೆಯಿಂದ ಹೊಳೆಯುತ್ತಿದ್ದವು. ಒಳ್ಳೆಯದು ನನ್ನ ಮಗನೇ, ಈ ಬೋಧನೆಗಳನ್ನು ನೆನಪಿಡಿ ಮತ್ತು ನೀತಿಯ ಕರ್ತವ್ಯಗಳಿಗೆ ಹಾಜರಾಗಿ, ಏಕೆಂದರೆ ಅಂತಹ ಅಭ್ಯಾಸಗಳ ಮೂಲಕವೇ ಶಾಶ್ವತವಾಗಿ ಸಮೃದ್ಧಿಯಲ್ಲಿ ಬೆಳೆಯುತ್ತಾನೆ. ಉತ್ಸಾಹಭರಿತ ಸಂಭಾಷಣೆಯ ನಡುವೆಯೇ ಯುಧಿಷ್ಠಿರನು ಭೀಷ್ಮನ ಕಡೆಗೆ ತಿರುಗಿ ಮಹಿಳೆಯರ ಸ್ವಭಾವದ ಬಗ್ಗೆ ಅವನ ಒಳನೋಟವನ್ನು ಕೇಳಿದನು. ಓ ಭಾರತೀಯರಲ್ಲಿ ಅತ್ಯುತ್ತಮ, ಅವನು ಹೇಳಿದನು, ನಾನು ಮಹಿಳೆಯರ ಮನೋಭಾವದ ಬಗ್ಗೆ ನಿಮ್ಮ ಪ್ರವಚನವನ್ನು ಕೇಳಲು ಬಯಸುತ್ತೇನೆ. ಮಹಿಳೆಯರೇ ಎಲ್ಲ ದುಷ್ಟತನಗಳಿಗೆ ಮೂಲವೆಂದು ಹೇಳಲಾಗುತ್ತದೆ. ಅವರೆಲ್ಲರೂ ಅತ್ಯಂತ ದುರ್ಬಲರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಒಂದು
ನಗುವಿನ ಸುಳಿವಿನೊಂದಿಗೆ ಭೀಷ್ಮನು ಪ್ರಾಚೀನ ಕಾಲದಿಂದ ಒಂದು ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದನು. ಅವನು ಜಗತ್ತಿನಲ್ಲಿ ಸುತ್ತಾಡಿ ದಾರಿಯುದ್ದಕ್ಕೂ ಅನೇಕ ಅದ್ಭುತ ಜೀವಿಗಳನ್ನು ಭೇಟಿಯಾದ ಋಷಿ ನಾರದನ ಬಗ್ಗೆ ಮಾತನಾಡುತ್ತಿದ್ದನು. ಒಂದು ದಿನ ಬ್ರಹ್ಮನ ರಾಜ್ಯವನ್ನು ಹಾದು ಹೋಗುವಾಗ ಅವನು ಸಾಟಿಯಿಲ್ಲದ ಸೌಂದರ್ಯದ ಅಪ್ಸರನಾದ ಪಂಚಚೂಡನನ್ನು ಎದುರಿಸಿದನು. ಅವಳ ತೆಳ್ಳನೆಯ ಸೊಂಟ ಮತ್ತು ದೋಷರಹಿತ ಲಕ್ಷಣಗಳು ನಾರದನನ್ನು ಮಂತ್ರಮುಗ್ಧಗೊಳಿಸಿದವು. ನಮಸ್ಕಾರ, ಓ ತೆಳ್ಳನೆಯ ಸೊಂಟದವನೇ, ಕುತೂಹಲದಿಂದ ಕೂಗಿದ ಅವನ ಧ್ವನಿಯಲ್ಲಿ ನಾರದ ಹೇಳಿದ, ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನವಿದೆ, ನೀವು ಅದನ್ನು ನನಗೆ ವಿವರಿಸುತ್ತೀರಾ? ಅವರು ಸ್ತ್ರೀಯರ ಮನೋಭಾವದ ಬಗ್ಗೆ ಅವಳನ್ನು ಕೇಳಿದರು. ಸ್ತ್ರೀತ್ವದ ಮೂಲತತ್ವವನ್ನು ಸಾಕಾರಗೊಳಿಸಿದ ವ್ಯಕ್ತಿಯಿಂದ ಉತ್ತರವನ್ನು ಕೋರಿದರು. ನಾರದನ ಪ್ರಶ್ನೆಯ ಭಾರವನ್ನು ಅರಿತ ಪಂಚಚೂಡನು ಮೊದಲಿಗೆ ಹಿಂಜರಿಯುತ್ತಿದ್ದನು. ಓ ಸ್ನೇಹಶೀಲಳೆ, ನಾನು ಮಹಿಳೆಯಾಗಿ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅವಳು ಉತ್ತರಿಸಿದಳು. ಮಹಿಳೆಯರು ಯಾರೆಂದು ಮತ್ತು ಅವರು ಯಾವ ಸ್ವಭಾವದಿಂದ ಸಂಪನ್ನರಾಗಿದ್ದಾರೆಂದು ನಿಮಗೆ ತಿಳಿದಿದೆ. ಓ ದಿವ್ಯರ್ಷಿಯೇ, ನನ್ನನ್ನು ಅಂತಹ ಕಾರ್ಯಕ್ಕೆ ನಿಯೋಜಿಸುವುದು ನಿಮಗೆ ಸೂಕ್ತವಲ್ಲ. ಆದರೆ ನಾರದನ ಮಾತುಗಳು ಅವಳೊಳಗೆ ಒಂದು ಸ್ವರಮೇಳವನ್ನು ಹೊಡೆದವಾಗ, ಇದು ತುಂಬಾ ನಿಜವೋ? ತೆಳ್ಳಗಿನ ಸೊಂಟ ಸುಳ್ಳನ್ನು ಮಾತನಾಡುವುದರಿಂದ ಒಬ್ಬರು ತಪ್ಪು ಮಾಡುತ್ತಾರೆ. ಆದಾಗ್ಯೂ ಏನು ನಿಜವೆಂದು ಹೇಳುವುದರಲ್ಲಿ ಯಾವುದೇ ತಪ್ಪು ಇರಬಾರದು. ಹೀಗೆ ನಾರದನ ಮಾತಿನೊಂದಿಗೆ ಪಂಚಚೂಡನು ಸ್ತ್ರೀಯರ ಸ್ವಭಾವದ ಹೃದಯ ಭಾಗದಲ್ಲಿರುವ ಶಾಶ್ವತ ದೋಷಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದನು. ಎತ್ತರದಲ್ಲಿ ಜನಿಸಿದ ಮತ್ತು ಸೌಂದರ್ಯವನ್ನು ಹೊಂದಿದ್ದ ಮತ್ತು ರಕ್ಷಕರನ್ನು ಹೊಂದಿದ್ದರೂ ಸಹ ಅವಳು ಹೇಳಿದಳು, ಮಹಿಳೆಯರು ತಮಗೆ ನಿಗದಿಪಡಿಸಿದ ನಿರ್ಬಂಧಗಳನ್ನು ಉಲ್ಲಂಘಿಸಲು ಬಯಸುತ್ತಾರೆ. ಈ ದೋಷವು ನಿಜವಾಗಿಯೂ ಅವರಿಗೆ ಕಳಂಕ ತರುತ್ತದೆ. ಓ ನಾರದ, ಮಹಿಳೆಯರಿಗಿಂತ ಹೆಚ್ಚು ಪಾಪಪೂರ್ಣವಾದದ್ದು ಯಾವುದೂ ಇಲ್ಲ. ಸುಂದರವಾದ ಗಂಡಂದಿರು ಮತ್ತು ಸಂಪತ್ತು ಹೊಂದಿರುವ ಮಹಿಳೆಯರೂ ಸಹ ತಮ್ಮನ್ನು ಪ್ರೀತಿಸುವ ಪುರುಷರೊಂದಿಗೆ ಒಡನಾಟವನ್ನು ಬೆಳೆಸಲು ನಮ್ರತೆಯನ್ನು ತ್ಯಜಿಸುತ್ತಾರೆ ಎಂಬುದರ ಬಗ್ಗೆ ಅವರು ಮಾತನಾಡಿದರು. ವಯಸ್ಸು ಅಥವಾ ನೋಟವನ್ನು ಲೆಕ್ಕಿಸದೆ ಗೌರವಯುತವಾಗಿ ತಮ್ಮನ್ನು ಸಂಪರ್ಕಿಸುವವರ ಬಗ್ಗೆ ಅವರು ಒಲವು ತೋರುತ್ತಾರೆ. ಮಹಿಳೆಯರು ತಾವು ಒಲವು ತೋರುವ ವ್ಯಕ್ತಿಯ ವಯಸ್ಸನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಪಂಚಚೂಡ ಹೇಳಿದರು. ಆ ವ್ಯಕ್ತಿಯು ವಿರುದ್ಧ ಲಿಂಗಕ್ಕೆ ಸೇರಿದವರಾಗಿದ್ದರೆ ಮಹಿಳೆಯರು ಅವನ ಒಡನಾಟವನ್ನು ಆನಂದಿಸಲು ಸಿದ್ಧರಾಗಿರುತ್ತಾರೆ. ಭೀಷ್ಮನ ಮಾತುಗಳು ಒಂದು ಎದ್ದು ಕಾಣುವ ಚಿತ್ರಣವನ್ನು ನೀಡುತ್ತವೆ. ಮಹಿಳೆಯರು ಎಂದಿಗೂ ನೀರಿನಿಂದ ತುಂಬಲು ಸಾಧ್ಯವಿಲ್ಲದ ಸಮುದ್ರದಂತೆ ತಮ್ಮ ಬಯಕೆಗಳಲ್ಲಿ ಅತೃಪ್ತರಾಗಿದ್ದರು. ಅವರು ಹೊಸ ಸಂಗಾತಿಗಳಿಗಾಗಿ ಹಾತೊರೆಯುತ್ತಿದ್ದರು ಮತ್ತು ಅದನ್ನು ಸಾಧಿಸಲು ಏನನ್ನೂ ನಿಲ್ಲುವುದಿಲ್ಲ. ಖಂಡಿತವಾಗಿ ಮಹಿಳೆಯರು ಬುದ್ಧಿವಂತರು, ಉಚ್ಚರಿಸುವ ಪದಗಳಂತೆಯೇ ಇರುತ್ತಾರೆ ಎಂದು ಪಂಚಚೂಡ ಹೇಳಿದರು. ಬೆಂಕಿ ಎಂದಿಗೂ ಇಂಧನದಿಂದ ತುಂಬುವುದಿಲ್ಲ. ಸಾಗರವು ತನ್ನ ಬಯಕೆಯನ್ನು ತೃಪ್ತಿಪಡಿಸಲಾರದು. ಉತ್ಸಾಹಭರಿತ ಚರ್ಚೆಯ ಮಧ್ಯೆ ಯುಧಿಷ್ಠಿರನು ತನ್ನ ರಾಜನಿಗೆ ಒಂದು ಆಳವಾದ ಪ್ರಶ್ನೆಯನ್ನು ಕೇಳಿದನು. ಓ ರಾಜನೇ, ಎಲ್ಲ ಪುರುಷರೇ ಆಶ್ಚರ್ಯದಿಂದ ತುಂಬಿದ ಅವನ ಕಣ್ಣುಗಳು ಸೃಷ್ಟಿಯಾದ ದೈವಿಕ ಭ್ರಮೆಯಿಂದ ಕುರುಡರಾಗಿರುವ ಮಹಿಳೆಯರಿಂದ ಮಂತ್ರಮುಗ್ಧರಾಗಿರುವುದು ಕಂಡುಬರುತ್ತದೆ. ಇದು ಅವರು ಯಾವುದೋ ರೀತಿಯ ಮೋಡಿಮಾಡುವಿಕೆಗೆ ಒಳಗಾಗಿರುವಂತೆ ತೋರುತ್ತದೆ ಮತ್ತು ಇದು ಕೇವಲ ಪುರುಷರು ಮಾತ್ರವಲ್ಲ, ಮಹಿಳೆಯರೂ ಸಹ ತಮ್ಮ ಸ್ವಂತ ಆಸೆಗಳಿಂದ ಆಕರ್ಷಿತರಾಗುತ್ತಾರೆ. ಅಸಲವಾದ ಉತ್ಸಾಹದಿಂದ ಪುರುಷರಿಗೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ರಾಜನು ತನ್ನ ಮಾತನ್ನು ಶ್ರದ್ಧೆಯಿಂದ ಆಲಿಸಿದನು. ಯುಧಿಷ್ಠಿರನು ಮುಂದುವರಿಸಿದಂತೆ, ಓ ಕುರುಗಳ ಪ್ರಸನ್ನನೇ, ಪುರುಷರು ಈ ಭ್ರಮೆಯನ್ನು ಏಕೆ ನೋಡಲಾಗುವುದಿಲ್ಲ ಎಂದು ನಾನು ಆಗಾಗ್ಗೆ ಆಶ್ಚರ್ಯಪಡುತ್ತಿದ್ದೆ. ಮಹಿಳೆಯರು ಹೊಂದಿರುವ ಎಲ್ಲ ನ್ಯೂನತೆಗಳ ಹೊರತಾಗಿಯೂ ಅವರು ಇನ್ನೂ ತಮ್ಮ ಹೃದಯ ಮತ್ತು ಮನಸ್ಸನ್ನು ಸೆರೆಹಿಡಿಯುತ್ತಾರೆ. ಈ ಪುರುಷರು ಯಾರು? ನಾನು ನಿನ್ನನ್ನು ಕೇಳುತ್ತೇನೆ. ಮಹಿಳೆಯರ ಜೀವನಕ್ಕೆ ಸಂತೋಷವನ್ನು ತರುವವರು ಯಾರು ಮತ್ತು ಮಹಿಳೆಯರಲ್ಲಿ ಅಸಮಾಧಾನವನ್ನುಂಟು ಮಾಡುವವರು
ಯಾರು ರಾಜನು ಮುಂದೆ ವಾಲಿದನು. ತನ್ನ ಆಸಕ್ತಿಯನ್ನು ಕೆರಳಿಸಿದನು. ಯುಧಿಷ್ಠಿರನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವರು ಒತ್ತಿ ಹೇಳುತ್ತಾ ಪುರುಷರು ಮಹಿಳೆಯರನ್ನು ಆನಂದಿಸುತ್ತಾರೆ ಮತ್ತು ಅವರ ಸಹವಾಸದಲ್ಲಿ ತೊಡಗುತ್ತಾರೆ ಎಂದು ತೋರುತ್ತದೆ. ಮಹಿಳೆಯರು ಅವರನ್ನು ಮೋಸಗೊಳಿಸುವಲ್ಲಿ ಪರಿಣತರಾಗಿದ್ದಾರೆ. ಅವರು ಸುಳ್ಳು ಮತ್ತು ಅರ್ಧ ಸತ್ಯಗಳ ಜಾಲವನ್ನು ನೇಯುತ್ತಾರೆ. ಪುರುಷರು ತಮ್ಮ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಕಷ್ಟಪಡುತ್ತಾರೆ. ಜಾನುವಾರುಗಳು ಒಂದು ಹುಲ್ಲುಗಾವಲಿನಿಂದ ಇನ್ನೊಂದಕ್ಕೆ ತಿರುಗಾಡುತ್ತಿರುವಂತೆ ಮಹಿಳೆಯರು ಪ್ರತಿದಿನವೂ ಹೊಸ ಪುರುಷರನ್ನು ಹುಡುಕುತ್ತಿರುವಂತೆ ತೋರುತ್ತದೆ. ರಾಜನ ಕಣ್ಣುಗಳು ಕಿರಿದಾದವು. ಅವನ ಹುಬ್ಬು ಚಿಂತನೆಯಲ್ಲಿ ಮುಳುಗಿತು. ಸಮರ, ನಾಮುಚಿವಾಲಿ ಮತ್ತು ಕುಂಬಿನಸಿ ಎಂಬ ಕೆಲವು ಜೀವಿಗಳು ಹೊಂದಿರುವ ಭ್ರಮೆಯನ್ನು ವಿವರಿಸುವಾಗ ಯುಧಿಷ್ಠಿರನ ಧ್ವನಿಯು ವಿಸ್ಮಯದ ನೋಟವನ್ನು ಪಡೆದುಕೊಂಡಿತು. ಅವರ ಭ್ರಮೆಗಳ ಒಟ್ಟು ಮೊತ್ತವು ಮಹಿಳೆಯರಲ್ಲಿ ಏನಿದೆ ಎಂದು ಅವರು ಹೇಳಿದರು. ಅವರ ಮಾತುಗಳು ಗೌರವದಿಂದ ತೊಟ್ಟಿಕ್ಕಿದವು. ಅವರು ಇಚ್ಛೆಯಂತೆ ನಗಬಹುದು ಮತ್ತು ಅಳಬಹುದು. ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತಾರೆ. ಅವರು ಕುತಂತ್ರದ ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೆ. ಇದು ಶ್ರೇಷ್ಠ ವಿದ್ವಾಂಸರಲ್ಲಿ ಸಹ ಸಾಟಿಯಿಲ್ಲಕ್ಕೆ ಸ್ವತಃ ಬೃಹಸ್ಪತಿಯು ಅವರಿಗೆ ಉತ್ತಮವಾಗಿ ಕಲಿಸಲಾಗಲಿಲ್ಲ. ಯುಧಿಷ್ಠಿರನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದಾಗ ರಾಜನು ನೇರವಾಗಿ ಕುಳಿತನು. ಅವನ ಆಸಕ್ತಿಯು ಹೆಚ್ಚಾಯಿತು. ಮಹಿಳೆಯರು ಕುಶಲತೆಯಿಂದ ವರ್ತಿಸಿದಾಗ ಪುರುಷರು ಅವರನ್ನು ಹೇಗೆ ನಿಗ್ರಹಿಸಬಹುದು? ಅವರು ಸುಳ್ಳನ್ನು ನಿಜವೆಂದು ತೋರುತ್ತದೆ ಮತ್ತು ಸತ್ಯವನ್ನು ಸುಲಭವಾಗಿ ಸುಳ್ಳು ಎಂದು ತೋರುತ್ತದೆ. ಅವರು ಯಾವ ರೀತಿಯ ವಿಜ್ಞಾನವನ್ನು ಬಳಸುತ್ತಾರೆ? ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನ ಪ್ರಶ್ನೆಯ ಆಳವನ್ನು ಅರ್ಥ ಮಾಡಿಕೊಳ್ಳಲು ಅವನ ಮನಸ್ಸು ಓಡುತ್ತಿತ್ತು. ಯುಧಿಷ್ಠಿರನ ಮಾತುಗಳು ಒಂದು ಎದ್ದು ಕಾಣುವ ಚಿತ್ರಣವನ್ನು ನೀಡುತ್ತವೆ. ಮಹಿಳೆಯರು ಊಸರವಳ್ಳಿಗಳಂತೆ ಯಾವುದೇ ಪರಿಸ್ಥಿತಿಗೆ ಸರಿಹೊಂದುವಂತೆ ತಮ್ಮ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತಾರೆ. ಗೌರವದಿಂದ ಅಥವಾ ತಿರಸ್ಕಾರದಿಂದ ನಡೆಸಿಕೊಳ್ಳುತ್ತಿರಲಿ, ಅವರು ಪುರುಷರ ತಲೆಯನ್ನು ತಿರುಗಿಸುವ ಮತ್ತು ತಮ್ಮ ಹೃದಯವನ್ನು ಅನುಗಾಡಿಸುವ ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿದ್ದಾರೆಂದು ತೋರುತ್ತದೆ. ಶ್ರೇಷ್ಠ ಚಿಂತಕರು ಸಹ ಗೌರವದಿಂದ ಕೂಡಿದ ಅವರ ಧ್ವನಿಯು ಮಹಿಳೆಯರು ಸದ್ಗುಣಶೀಲ ಜೀವಿಗಳು ಎಂದು ಒಪ್ಪಿಕೊಂಡಿದ್ದಾರೆ. ಆದರೆ ಇದನ್ನು ಅವರು ಪುರುಷರ ಕಡೆಗೆ ವರ್ತಿಸುವ ವಿಧಾನದೊಂದಿಗೆ ಹೇಗೆ ಸಮನ್ವಯಗೊಳಿಸಬಹುದು? ರಾಜನು ತನ್ನ ಸಿಂಹಾಸನದಲ್ಲಿ ಹಿಂದಿರುಗಿದನು, ಚಿಂತನಶೀಲನಾಗಿದ್ದನು. ಆಳವಾದ ಸಂಭಾಷಣೆಯ ನಡುವೆಯೇ ಭೀಷ್ಮನು ಯುಧಿಷ್ಠಿರನ ಕಡೆಗೆ ತಿರುಗಿ ಮಹಿಳೆಯರ ಬಗೆಗಿನ ತನ್ನ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸುವ ಒಂದು ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ನೀವು ಹೇಳುವಂತೆ, ಓ ಬಲಶಾಲಿ ಬಾಹುಗಳವನೇ ಎಂದು ಭೀಷ್ಮನು ಯುಧಿಷ್ಠಿರನ ಮಹಿಳೆಯರ ಬಗೆಗಿನ ಮಾತುಗಳಲ್ಲಿನ ಸತ್ಯವನ್ನು ಅಂಗೀಕರಿಸುತ್ತಾ ಹೇಳಿದನು. ನಂತರ ಭೀಷ್ಮನು ಬಹಳ ಹಿಂದೆಯೇ ಬದುಕಿದ್ದ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಋಷಿಯಾದ ವಿಪುಲನ ಬಗ್ಗೆ ಮಾತನಾಡಿದನು. ಈ ಉನ್ನತ ಆತ್ಮದ ವಿಪುಲನು ಸಮಾಜವು ನಿಗದಿಪಡಿಸಿದ ಮಿತಿಯೊಳಗೆ ಮಹಿಳೆಯರನ್ನು ನಿಗ್ರಹಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದನು. ಪುರುಷರಿಗೆ ಸಂತೋಷ ಮತ್ತು ಒಡನಾಟದ ಮೂಲವಾಗುವ ಉದ್ದೇಶದಿಂದ ಮಹಿಳೆಯರನ್ನು ಸ್ವತಃ ಕಜ್ಜಬ್ಬಮನು ಸೃಷ್ಟಿಸಿದ್ದನೆಂದು ಭೀಷ್ಮನು ವಿವರಿಸಿದನು. ಆದಾಗ್ಯೂ ಕಾಲ ಕಳೆದಂತೆ ಮಹಿಳೆಯರು ಸಮಾಜದಲ್ಲಿರಿ ತಮ್ಮ ಪಾತ್ರದ ಬಗ್ಗೆ ತೃಪ್ತರಾಗಿಲ್ಲ ಎಂಬುದು ಸ್ಪಷ್ಟವಾಯಿತು. ಅವರು ಪುರುಷರನ್ನು ಅಜಾಗರೂಕತೆಯಿಂದ ತ್ಯಜಿಸಲು ಪ್ರಾರಂಭಿಸಿದರು. ಅವರ ಆಸೆಗಳು ಮತ್ತು ಭಾವೋದ್ರೇಕಗಳಿಂದ ಪ್ರೇರೇಪಿಸಲ್ಪಟ್ಟರು. ದೇವರುಗಳು ಸ್ವತಃ ಈ ಬೆಳವಣಿಗೆಯ ಬಗ್ಗೆ ಕಾಳಜಿ ವಹಿಸಿದರು ಮತ್ತು ಬ್ರಹ್ಮನ ಸಲಹೆಯನ್ನು ಕೋರಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಜ್ಜ ಕಾಮದ ಒಡನಾಡಿಯಾದ ಕ್ರೋಧವನ್ನು ಸೃಷ್ಟಿಸಿದರು. ಇದು ಮಹಿಳೆಯರನ್ನು ಅವರ ಸಂತೋಷದ ಅನ್ವೇಷಣೆಯಲ್ಲಿ ಮತ್ತಷ್ಟು ಧೈರ್ಯಗೊಳಿಸಿತು. ಯಾವುದೇ ನಿರ್ಬಂಧಗಳು ಅಥವಾ ಮಾರ್ಗಸೂಚಿಗಳಿಲ್ಲದೆ ಮಹಿಳೆಯರು ತಮಗೆ ಬೇಕಾದುದನ್ನು ಮಾಡಲು ಸ್ವತಂತ್ರರಾಗಿರುತ್ತಾರೆ ಎಂದು ಬ್ರಹ್ಮನು ಆದೇಶಿಸಿದನು. ಆತ ಅವರಿಗೆ ಹಾಸಿಗೆಗಳು, ಆಸನಗಳು, ಆಭರಣಗಳು, ಆಹಾರ
ಪಾನೀಯ ಮತ್ತು ಭಿನ್ನಾಭಿಪ್ರಾಯದ ಮಾತುಗಳನ್ನು ಮಾತನಾಡುವ ಸ್ವಾತಂತ್ರ್ಯವನ್ನೂ ಸಹ ನೀಡಿದನು. ಪುರುಷರ ಸೌಂದರ್ಯದ ಆಕರ್ಷಣೆಯ ವಿರುದ್ಧ ಪುರುಷರು ಶಕ್ತಿಹೀನರು ಎಂದು ತೋರುತ್ತದೆ. ನಂತರ ಭೀಷ್ಮನು ರುಚಿ ಎಂಬ ಹೆಂಡತಿಯನ್ನು ಹೊಂದಿದ್ದ ದೇವಸರ್ಮನ್ ಎಂಬ ಮಹಾನ್ ಋಷಿಯ ಬಗ್ಗೆ ಹೇಳಿದನು. ಅವಳು ಸೌಂದರ್ಯದ ಪ್ರತಿರೂಪವಾಗಿದ್ದಳು ಮತ್ತು ಅವಳ ಸೌಂದರ್ಯವು ಮನುಷ್ಯರನ್ನು ಮಾತ್ರವಲ್ಲದೆ ದೇವರುಗಳು ಮತ್ತು ರಾಕ್ಷಸರನ್ನೂ ಆಕರ್ಷಿಸಿತು. ದೇವತೆಗಳ ರಾಜನಾದ ಇಂದ್ರನು ಅವಳ ಮೇಲೆ ಮೋಹಗೊಂಡನು ಮತ್ತು ಅವಳ ಉಪಸ್ಥಿತಿಯನ್ನು ಅಪೇಕ್ಷಿಸಿದನು. ಮಹಿಳೆಯರು ಒಡ್ಡುವ ಅಪಾಯಗಳ ಅರಿವಿದ್ದ ದೇವಸರ್ಮನ್ ಇಂದ್ರನ ಮೋಹದಿಂದ ತನ್ನ ಹೆಂಡತಿಯನ್ನು ರಕ್ಷಿಸಲು ಬಹಳ ಕಾಳಜಿ ವಹಿಸಿದನು. ಅವನು ತನ್ನ ನೆಚ್ಚಿನ ಶಿಷ್ಯನಾದ ವಿಪುಲನನ್ನು ಕರೆದು ಅವನ ಅನುಪಸ್ಥಿತಿಯಲ್ಲಿ ರುಚಿಯನ್ನು ಕಾಪಾಡುವ ಕೆಲಸವನ್ನು ಅವನಿಗೆ ವಹಿಸಿದನು. ದೇವಸರ್ಮನ್ ಇಂದ್ರನ ಅನೇಕ ವೇಷಗಳ ಬಗ್ಗೆ ವಿಪುಲನಿಗೆ ಎಚ್ಚರಿಕೆ ನೀಡಿ, ಅವನು ಭ್ರಮೆಯಿಂದ ತುಂಬಿದ್ದಾನೆ, ಪ್ರತಿ ಕ್ಷಣವೂ ಅವನು ತಾನು ಆಯ್ಕೆ ಮಾಡಿದ ರೂಪಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಿದನು. ಇಂದ್ರನು ಕೆಲವೊಮ್ಮೆ ಬ್ರಾಹ್ಮಣನಾಗಿ, ಕೆಲವೊಮ್ಮೆ ಕ್ಷತ್ರಿಯನಾಗಿ ಮತ್ತು ಸಿಂಹಗಳು, ಹುಲಿಗಳು ಅಥವಾ ಆನೆಗಳಂತಹ ಪ್ರಾಣಿಗಳ ವೇಷವನ್ನು ಧರಿಸಿಕೊಂಡು ತನ್ನನ್ನು ಹೇಗೆ ವಿವಿಧ ಆಕಾರಗಳಾಗಿ ಪರಿವರ್ತಿಸಿಕೊಳ್ಳುತ್ತಾನೆ ಎಂಬುದನ್ನು ದೇವಸರ್ಮನ್ ವಿವರಿಸಿದ್ದಾನೆ. ಅವನು ಇಚ್ಛೆಯಂತೆ ತನ್ನನ್ನು ತಾನು ಅದೃಶ್ಯಗೊಳಿಸಿಕೊಳ್ಳಬಲ್ಲನು ಮತ್ತು ತಾನು ಬಯಸಿದ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದನು. ಈ ಜ್ಞಾನದಿಂದ ದೇವಸರ್ಮನ್ ತನ್ನ ಹೆಂಡತಿಯನ್ನು ಇಂದ್ರನ ಆಕ್ರಮಣದಿಂದ ರಕ್ಷಿಸುವ ಕೆಲಸವನ್ನು ವಿಪುಲನಿಗೆ ವಹಿಸಿದನು. ಆದ್ದರಿಂದ ಓ ವಿಪುಲ, ನನ್ನ ಈ ತೆಳ್ಳಗಿನ ಸೊಂಟದ ಸಂಗಾತಿಯನ್ನು ಬಹಳ ಎಚ್ಚರಿಕೆಯಿಂದ ರಕ್ಷಿಸು ಎಂದು ಹೇಳಿದನು. ಓ ಭೃಗು ಜನಾಂಗದ ಅಗ್ರಗಣ್ಯನೇ, ಆಕಾಶಗಳ ಮುಖ್ಯಸ್ಥನು, ನನ್ನ ಈ ಸಂಗಾತಿಯನ್ನು ದುರಾದೃಷ್ಟಿಯಂತೆ ಅಶುದ್ಧಗೊಳಿಸದಂತೆ ನೋಡಿಕೊಳ್ಳಲು ನೀನು ಎಲ್ಲಾ ಕಾಳಜಿಯನ್ನು ತೆಗೆದುಕೊಳ್ಳುತ್ತೀಯ. ಬುದ್ಧಿವಂತ ಋಷಿ ದೇವಸರ್ಮನ್ ಧ್ಯಾನದಲ್ಲಿ ವಾಸಿಸುತ್ತಿದ್ದ ಕಾಡಿನ ಹೃದಯ ಭಾಗದಲ್ಲಿ ಒಂದು ದಿವ್ಯಜೀವಿ ಹೊರಹೊಮ್ಮಿತು. ದೇವತೆಗಳ ಪ್ರಬಲ ರಾಜನಾದ ಇಂದ್ರನು ಋಷಿಯ ಪತಿ ರುಚಿಯನ್ನು ಪ್ರಲೋಭಿಸಲು ಉಸಿರುಗಟ್ಟಿಸುವ ಸೌಂದರ್ಯದ ರೂಪವನ್ನು ಪಡೆದುಕೊಂಡಿದ್ದನು. ಅವನ ಉದ್ದೇಶಗಳು ಸ್ಪಷ್ಟವಾಗಿದ್ದವು. ಅವನು ಅವಳ ಪ್ರೀತಿಯನ್ನು ಗೆಲ್ಲಲು ಮತ್ತು ತನ್ನ ಆಸೆಗಳನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸಿದನು. ಇಂದ್ರನು ಋಷಿಯ ಆಶ್ರಯವನ್ನು ಪ್ರವೇಶಿಸಿದಾಗ ಅವನು ಅನಿರೀಕ್ಷಿತವಾದ ದೃಶ್ಯವನ್ನು ಎದುರಿಸಿದನು. ರುಚಿಯ ದೇಹದಲ್ಲಿ ವಾಸಿಸುತ್ತಿದ್ದ ಪ್ರಬಲ ತಪಸ್ವಿಯಾದ ವಿಪುಲನು ಕಲ್ಲಿನಿಂದ ಕೆತ್ತಲಾದ ಪ್ರತಿಮೆಯಂತೆ ನಿಶ್ಚಲನಾಗಿದ್ದನು. ಅವನ ಕಣ್ಣುಗಳು ಮುಚ್ಚಿದ್ದರೂ ಇಂದ್ರನ ಆತ್ಮವನ್ನು ನೋಡಿದಂತೆ ಆಳವಾದ ಬುದ್ಧಿವಂತಿಕೆಯನ್ನು ಹಿಡಿದಿಟ್ಟುಕೊಂಡಿದ್ದವು. ಆದಾಗ್ಯೂ ರುಚಿಯು ಇಂದ್ರನ ಉಪಸ್ಥಿತಿಯನ್ನು ಮರೆತಿರಲಿಲ್ಲ. ಸೌಂದರ್ಯದಿಂದ ಹೊಳೆಯುತ್ತಿದ್ದ ಅವಳ ಕಣ್ಣುಗಳು ಸ್ಪಷ್ಟವಾದ ರಾತ್ರಿಯ ಹುಣ್ಣಿಮೆಯಂತೆ ಹೊಳೆಯುತ್ತಿದ್ದವು. ಅವಳು ಎದ್ದು ಅವನನ್ನು ಸ್ವಾಗತಿಸಲು ಹಾತೊರೆಯುತ್ತಿದ್ದಳು. ಆದರೆ ಅವಳ ಕೈಗಳು ವಿಪುಲನ ಯೋಗ ಶಕ್ತಿಗಳಿಂದ ಬಂಧಿಸಲ್ಪಟ್ಟವು. ಅವಳು ಮಾತನಾಡಲು ಬಯಸಿದರೂ ಅವಳ ಮಾತುಗಳು ನಿರ್ಬಂಧಿತವಾಗಿದ್ದವು ಮತ್ತು ಅವಳ ತುಟಿಗಳಿಂದ ಹೊರಬಂದ ಎಲ್ಲವೂ ಹಿಂಜರಿಯುತ್ತಿದ್ದವು. ನೀನು ಇಲ್ಲಿಗೆ ಬರಲು ಕಾರಣವೇನು? ಋಷಿಯ ಪ್ರತಿಕ್ರಿಯೆಯಿಂದ ದಿಗ್ಭ್ರಮೆಗೊಂಡ ಇಂದ್ರನು ಏನೋ ತಪ್ಪಾಗಿದೆ ಎಂದು ಅರಿತನು. ಅವನು ರುಚಿಯ ದೇಹದೊಳಗಿನ ತಪಸ್ವಿಯಾದ ವಿಪುಲನನ್ನು ಕನ್ನಡಿಯಲ್ಲಿ ಪ್ರತಿಬಿಂಬಿಸುವ ಪ್ರತಿಮೆಯಂತೆ ನೋಡಿದನು. ತಾನು ಋಷಿಯ ಶಾಪಕ್ಕೆ ಸರಿಸಮಾನನಲ್ಲ ಎಂದು ತಿಳಿದ ಪರಾಕ್ರಮಶಾಲಿ ರಾಜನು ಭಯದಿಂದ ನಡುಗಿದನು. ಇಂದ್ರನ ಅಸಮಾಧಾನವನ್ನು ಅರಿತ ವಿಪುಲನು ರುಚಿಯ ದೇಹದಿಂದ ಹೊರಬಂದು ಅವನನ್ನು ಕಟುವಾದ ಮಾತುಗಳಿಂದ ಸಂಬೋಧಿಸಿದನು. ಓ ದುಷ್ಟ ಆತ್ಮದ ಪುರಂದರನೇ, ನೀನು ಆತ್ಮಸಂಯಮದಿಂದ ವಂಚಿತನಾಗಿದ್ದೀಯ. 1000 ಲೈಂಗಿಕ ಗುರುತುಗಳಿಂದ ನಿನ್ನ ದೇಹವನ್ನು ವಿರೂಪಗೊಳಿಸಿದ ಗೌತಮನ ಶಾಪವನ್ನು ನೀನು ಮರೆತಿದ್ದೀಯ. ನೀನು ಮೂರ್ಖನೆಂದು ನನಗೆ ತಿಳಿದಿದೆ. ಅಶುದ್ಧವಾದ ಆತ್ಮ ಮತ್ತು ಅಸ್ಥಿರವಾದ ಮನಸ್ಸು ಇಂದ್ರನು ಅವಮಾನದಿಂದ ಹೊರಬಂದು ವಿಪುಲನ ಗದರಿಕೆಯ ಪ್ರತಿಧ್ವನಿಗಳಿಂದ ತುಂಬಿದ ಅರಣ್ಯವನ್ನು ಬಿಟ್ಟು ಅದೃಶ್ಯತೆಗೆ ಹಿಮ್ಮೆಟ್ಟಿದನು. ದೇವರ ರಾಜನು ಕಣ್ಣಿನಿಂದ ಕಣ್ಮರೆಯಾದಾಗ ದೇವಸರ್ಮನನು ತನ್ನ ಆಶ್ರಯಕ್ಕೆ ಮರಳಿದನು. ದೇವಸರ್ಮನು ಅಂತಿಮವಾಗಿ ಆಗಮಿಸಿದಾಗ ಅವನನ್ನು ವಿಪುಲನು ಸ್ವಾಗತಿಸಿದನು. ಅವನು ಇಂದ್ರನ ಭೇಟಿ ಮತ್ತು ರುಚಿಯ ಸಂಯಮದ ರಚನೆಗಳನ್ನು ಹೆಮ್ಮೆಯಿಂದ ವಿವರಿಸಿದನು.
ಋಷಿಯು ವಿಪುಲನ ನಡವಳಿಕೆ ಮತ್ತು ಭಕ್ತಿಯಿಂದ ಸಂತೋಷದಿಂದ ತುಂಬಿದ್ದನು ಮತ್ತು ಅವನು ಅವನಿಗೆ ಒಂದು ವರವನ್ನು ನೀಡಿ ಗೌರವಿಸಿದರು. ನೀನು ಎಂದಿಗೂ ನೀತಿಯಿಂದ ದೂರ ಸರಿಯುವುದಿಲ್ಲ ಅಥವಾ ದೂರ ಸರಿಯುವುದಿಲ್ಲ. ತನ್ನ ಗುರುವಿನ ಆಶೀರ್ವಾದದಿಂದ ವಿಪುಲನು ಕಾಡಿನಲ್ಲಿ ಇನ್ನೂ ತೀವ್ರವಾದ ತಪಸ್ಸನ್ನು ಅಭ್ಯಾಸ ಮಾಡಲು ಹೊರಟನು. ದೇವಸಮ್ಮನ್ ಮತ್ತು ಅವನ ಸಂಗಾತಿಯಾದ ರುಚಿ, ವಾಲ ಮತ್ತು ಋತರನ್ನು ಅಷ್ಟು ಸುಲಭವಾಗಿ ಕೊಂದ ಇಂದ್ರನಿಗೆ ಹೆದರದೆ ತಮ್ಮ ಏಕಾಂತ ವಾಸಸ್ಥಾನದಲ್ಲಿ ನೆಲೆಸಿದರು. ಈ ಶಾಂತ ವಾತಾವರಣದಲ್ಲಿ ಬುದ್ಧಿವಂತ ಋಷಿ ಮತ್ತು ಅವನ ನಿಷ್ಠಾವಂತ ಶಿಷ್ಯನು ಯೋಗದ ಅಸಲ ಶಕ್ತಿ ಮತ್ತು ಸದ್ಗುಣಕ್ಕೆ ಅಸಲವಾದ ಬದ್ಧತೆಯಿಂದ ಮಾರ್ಗದರ್ಶನ ಪಡೆದು ಸದಾಚಾರದ ಅನ್ವೇಷಣೆಯನ್ನು ಮುಂದುವರಿಸಿದರು. ದೂರದ ಯುಗದಲ್ಲಿ ಭೀಷ್ಮನು ವಿಪುಲ ಎಂಬ ಮಹಾನ್ ತಪಸ್ವಿಯ ಬಗ್ಗೆ ಮಾತನಾಡುತ್ತಾ ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡುವ ಮೂಲಕ ತನ್ನ ಗುರುವಿನ ಆಜ್ಞೆಯನ್ನು ಸಾಧಿಸಿದನು. ಅಪಾರ ಶಕ್ತಿಯೊಂದಿಗೆ ವಿಪುಲನು ಅಂತಿಮವಾಗಿ ತನ್ನನ್ನು ಸಾಕಷ್ಟು ತಪಸ್ವಿ ಯೋಗ್ಯತೆಯನ್ನು ಹೊಂದಿದ್ದನೆಂದು ಪರಿಗಣಿಸಿದನು ಮತ್ತು ತನ್ನ ಸಾಧನೆಗೆ ಹೆಸರುವಾಸಿಯಾಗಿ ಭೂಮಿಯ ಮೇಲೆ ನಿರ್ಭೀತರಾಗಿ ಅಲೆದಾಡಿದನು. ವಿಪುಲನು ತನ್ನ ತಪಸ್ಸಿನ ಮೂಲಕ 2 ಲೋಕಗಳನ್ನು ಗೆದ್ದಿದ್ದಾನೆ ಎಂದು ಶಕ್ತಿಶಾಲಿ ಭಾರ್ಗವನು ನಂಬಿದ್ದನು. ಆದಾಗ್ಯೂ ಅಂದಗಳ ದೊರೆ ಚಿತ್ರಾರದನನ್ನು ಮದುವೆಯಾದ ರುಚಿಯ ಸಹೋದರಿ ಪ್ರಭಾವತಿಗೆ ಸಂಬಂಧಿಸಿದಂತೆ ಉಡುಗೊರೆಗಳ ಸಮಾರಂಭವು ಶೀಘ್ರದಲ್ಲೇ ನಡೆಯಲಿದೆ. ರುಚಿ ತನ್ನ ಸಹೋದರಿಯ ಅರಮನೆಗೆ ಪ್ರಯಾಣಿಸುತ್ತಿದ್ದಾಗ ಅವಳು ತನ್ನ ಕೂದಲಿನ ಮೇಲೆ ಆಕಾಶದಿಂದ ತೆಗೆದ ಹೂವುಗಳನ್ನು ಧರಿಸಿದ್ದಳು. ಅಂದಗಳ ರಾಣಿಯು ಆ ಆಕಾಶದ ಹೂವುಗಳನ್ನು ನೋಡಿದ ನಂತರ ತನಗಾಗಿ ಒಂದಷ್ಟು ತರಬೇಕೆಂದು ರುಚಿಯನ್ನು ವಿನಂತಿಸಿದಳು. ರುಚಿಯ ಪತಿ ದೇವಸಮ್ಮನ್ ವಿಪ್ರನನ್ನು ಕರೆದು ಹೆಚ್ಚಿನ ಸೌಂದರ್ಯ ಮತ್ತು ಪರಿಮಳವನ್ನು ಹೊಂದಿರುವ ಹೂಗಳನ್ನು ತರಲು ಆದೇಶಿಸಿದನು. ತನ್ನ ಗುರುವಿನ ಆಜ್ಞೆಯನ್ನು ಹಿಂಜರಿಯದೆ ಸ್ವೀಕರಿಸಿದ ವಿಪುಲ ರುಚಿ ಹೂವುಗಳನ್ನು ಎತ್ತಿಕೊಂಡ ಸ್ಥಳವನ್ನು ಹುಡುಕಲು ಹೊರಟನು. ಆ ಸ್ಥಳಕ್ಕೆ ಆಗಮಿಸಿದಾಗ ವಿಪುಲನು ನೆಲದ ಮೇಲೆ ಚದುರಿದ ತಾಜಾ ಹೂವುಗಳನ್ನು ನೋಡಿದನು. ಅವುಗಳ ಸಸ್ಯಗಳಿಂದ ಹೊಸದಾಗಿ ಕೀಳಲ್ಪಟ್ಟಂತೆ ಅವನು ಈ ಆಕಾಶದ ಹೂವುಗಳನ್ನು ತೆಗೆದುಕೊಂಡನು ಮತ್ತು ತನ್ನ ಕಠಿಣ ತಪಸ್ಸು ತನಗೆ ಈ ಪ್ರತಿಫಲವನ್ನು ನೀಡಿದೆ ಎಂದು ತಿಳಿದುಕೊಂಡು ಬಹಳ ಸಂತೋಷಪಟ್ಟನು. ಕೈಯಲ್ಲಿ ಹೂವುಗಳನ್ನು ಹಿಡಿದುಕೊಂಡು ವಿಪುಲನು ಚಂಪಾ ನಗರಕ್ಕೆ ತೆರಳಿದನು. ದಾರಿಯಲ್ಲಿ ಅವರು ಮಾನವ ದಂಪತಿಗಳು ಕೈ ಹಿಡಿದು ನಡೆಯುವುದನ್ನು ಎದುರಿಸಿದರು. ಆದರೆ ಅವರಲ್ಲಿ ಒಬ್ಬರು ಇನ್ನೊಂದಕ್ಕಿಂತ ವೇಗವಾಗಿ ಹೆಜ್ಜೆ ಇಟ್ಟಾಗ ಅವರ ಚಲನೆಗೆ ಅಡ್ಡಿಯಾಯಿತು. ಇಬ್ಬರೂ ತಾವು ಸರಿ ಮತ್ತು ಇನ್ನೊಬ್ಬರು ತಪ್ಪು ಎಂದು ಒತ್ತಾಯಿಸಿದ್ದರಿಂದ ಅವರ ನಡುವೆ ವಿವಾದ ಉಂಟಾಯಿತು. ಅವರು ವಾದಿಸುತ್ತಿದ್ದಂತೆ ಇಬ್ಬರೂ ಇದ್ದಕ್ಕಿದ್ದಂತೆ ವಿಪುಲ ಅವರ ಹೆಸರನ್ನು ಪ್ರತಿಜ್ಞೆಯಲ್ಲಿ ಕರೆದರು. ಯಾರು ಸುಳ್ಳು ಮಾತನಾಡುತ್ತಾರೋ ಅವರು ಮುಂದಿನ ಜಗತ್ತಿನಲ್ಲಿ ವಿಪುಲ ಅವರ ಅಂತ್ಯವನ್ನು ಎದುರಿಸುತ್ತಾರೆ ಎಂದು ಹೇಳಿದ ಈ ಮಾತುಗಳನ್ನು ಕೇಳಿ ವಿಪುಲನ ಮುಖವು ದುಃಖಿತವಾಯಿತು ಮತ್ತು ಅವನು ತನ್ನ ಹಿಂದಿನ ಕ್ರಿಯೆಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ಅವನು ಹೇಗೆ ತೀವ್ರ ತಪಸ್ಸನ್ನು ಅನುಭವಿಸಿದನು, ಆದರೆ ಇನ್ನೂ ಅಂತಹ ನೋವು ಮತ್ತು ನೋವನ್ನು ಎದುರಿಸಿದನು ಎಂಬುದರ ಬಗ್ಗೆ ಅವನು ಯೋಚಿಸಿದನು. ಈ ದಂಪತಿ ಮತ್ತು ಇನ್ನೊಬ್ಬ ಗುಂಪಿನ ಪುರುಷರು ನೈಸ್ ಆಡಲು ಕಾರಣವಾದ ಪಾಪ ಯಾವುದು, ಮುಂದಿನ ಜಗತ್ತಿನಲ್ಲಿ ಅವನ ಅಂತ್ಯವನ್ನು ಅತ್ಯಂತ ನೋರಿನ ಸಂಗತಿ ಎಂದು ಉಲ್ಲೇಖಿಸಲು ವಿಪುಲನು ಯೋಚಿಸುತ್ತಿದ್ದಂತೆ ಆತ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ದಾಳಗಳ ಬಿಸಿ ಆಟದಲ್ಲಿ ತೊಡಗಿರುವ ಇತ 6 ಜನರನ್ನು ಎದುರಿಸಿದನು. ಅವರು ಹಿಂದಿನ ದಂಪತಿಗಳಂತೆಯೇ ಪ್ರತಿಜ್ಞೆ ಮಾಡಿದರು. ಯಾರು ಅನುಚಿತವಾಗಿ ವರ್ತಿಸಿದರೆ ಅವರು ವಿಪುಲನ ಅಂತ್ಯವನ್ನು ಎದುರಿಸುತ್ತಾರೆ ಎಂದು ಹೇಳಿದರು. ಈ ಶಾಪವನ್ನು ಕೇಳಿದ ವಿಪುಲನ ಮನಸ್ಸು ತನ್ನ ಹಿಂದಿನ ಯಾವುದೇ ಉಲ್ಲಂಘನೆಯನ್ನು ನೆನಪಿಸಿಕೊಳ್ಳಲು ಹೆಣಗಾಡುತ್ತಿರುವಾಗ ದುಃಖದಿಂದ ಸುಟ್ಟು ಹೋಯಿತು. ದಿನಗಳು ಉರುಳಿದವು ಮತ್ತು ವಿಪುಲನು ಆತಂಕದಿಂದ ಉರಿಯುತ್ತಲೇ ಇದ್ದನು. ಆದರೆ ನಂತರ
ಅವನ ಮನಸ್ಸಿನಲ್ಲಿ ಒಂದು ನೆನಪು ಮೂಡಿತು. ಅವನು ತನ್ನ ಗುರುವಿನ ಹೆಂಡತಿಯನ್ನು ಇಂದ್ರನ ಕುತಂತ್ರಗಳಿಂದ ರಕ್ಷಿಸಿದ ರೀತಿ ಅವಳ ದೇಹವನ್ನು ಭೇದಿಸುವ ಮೂಲಕ ಅಂದವನ್ನು ಅಂದದೊಳಗೆ ಮತ್ತು ಮುಖವನ್ನು ಮುಖದೊಳಗೆ ಇರಿಸಿದನು. ಅವನು ಈ ರೀತಿ ವರ್ತಿಸಿದ್ದರೂ ಅವನು ತನಗೆ ಸತ್ಯವನ್ನು ಬಹಿರಂಗಪಡಿಸಲಿಲ್ಲ. ಸೂರ್ಯನು ಕಾಡಿನ ಮೇಲೆ ಮುಳುಗುತ್ತಿದ್ದಾಗ ಮರಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಭೀಷ್ಮನು ಬಂಡೆಯ ಮೇಲೆ ಕುಳಿತು ತನ್ನ ರಾಜನಿಗೆ ಒಂದು ಕಥೆಯನ್ನು ವಿವರಿಸುತ್ತಿದ್ದನು. ನೋಡು, ಅವನು ದೇವಸರ್ಮನ್ ಮತ್ತು ಅವನ ಶಿಷ್ಯ ವಿಪುಲನ ಕತೆ ಎಂದು ಹೇಳಿದನು. ಬುದ್ಧಿವಂತ ಮತ್ತು ಶಕ್ತಿಶಾಲಿ ಋಷಿಯಾಗಿದ್ದ ದೇವಸರ್ಮನ್ ತನ್ನ ಶಿಷ್ಯನು ಕಾಡಿನ ಮೂಲಕ ಸುದೀರ್ಘ ಪ್ರಯಾಣದಿಂದ ಹಿಂದಿರುಗುವುದನ್ನು ನೋಡುತ್ತಿದ್ದನು. ವಿಪುಲನು ಆಗಮಿಸಿದ ತಕ್ಷಣ ದೇವಸರ್ಮನ್ ತನ್ನ ಕಣ್ಣಿನಲ್ಲಿ ತಿಳಿವಳಿಕೆಯ ಹೊಳಪನ್ನು ಹೊಂದಿ ಅವನ ಬಳಿಗೆ ಬಂದನು. ವಿಪುಲ, ಅವರು ಹೇಳಿದರು, ನಿಮ್ಮ ಪ್ರಯಾಣದ ಬಗ್ಗೆ ಹೇಳಿ, ನಿಮ್ಮ ಪ್ರಯಾಣದಲ್ಲಿ ನೀವು ಏನು ನೋಡಿದ್ದೀರಿ? ವಿಪುಲ ಮಾತನಾಡುವ ಮೊದಲು ಒಂದು ಕ್ಷಣ ಹಿಂಜರಿಯಿತು. ನಾನು ಅನೇಕ ವಿಷಯಗಳನ್ನು ನೋಡಿದೆ. ಮಹಾನ್ ಋಷಿ ನನ್ನನ್ನು ಚೆನ್ನಾಗಿ ತಿಳಿದಿರುವ 2 ಜೀವಿಗಳನ್ನು ನಾನು ಭೇಟಿಯಾದೆ. ಹಗಲು ಮತ್ತು ರಾತ್ರಿ ಅವರು ತಮ್ಮ ಚಲನೆಯಲ್ಲಿ ನಿರಂತರವಾದ ವೃತ್ತದಂತೆ ಒಟ್ಟಿಗೆ ಚಲಿಸಿದರು. ದೇವಸರ್ಮನ್ ಚಿಂತನಶೀಲವಾಗಿ ತಲೆಯಾಡಿಸಿದ. ಹೌದು, ಅವರು ನಿಮ್ಮ ಕ್ರಿಯೆಗಳ ಬಗ್ಗೆ ನಿಜವಾಗಿಯೂ ತಿಳಿದಿದ್ದಾರೆ ಮತ್ತು ನೀವು ಡೈಸ್ ಆಡುವುದನ್ನು ನೋಡಿದ ಇತರ 6 ಮಂದಿ ಅವು ಗೊತ್ತುಗಳು, ಅವರು ಕೂಡ ನಿಮ್ಮ ಉಲ್ಲಂಘನೆಗಳ ಬಗ್ಗೆ ತಿಳಿದಿದ್ದಾರೆ. ವಿಪುಲರ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಇದು ಹೇಗೆ ಸಾಧ್ಯ? ನನ್ನ ಪಾಪವನ್ನು ಎಲ್ಲರಿಗೂ ಮರೆಮಾಡಲಾಗಿದೆ, ನನಗೆ ಮಾತ್ರ ತಿಳಿದಿದೆ ಎಂದು ನಾನು ಭಾವಿಸಿದೆ. ದೇವಸರ್ಮನ ಅಭಿವ್ಯಕ್ತಿ ಕಠಿಣವಾಯಿತು. ಆದರೆ ಅದು ದೊಡ್ಡ ತಪ್ಪು. ವಿಪುಲ ಹಗಲು ಮತ್ತು ರಾತ್ರಿ ಮತ್ತುಗಳು ಅವರು ಎಲ್ಲವನ್ನೂ ನೋಡುತ್ತಾರೆ, ಎಲ್ಲವನ್ನೂ ತಿಳಿದಿದ್ದಾರೆ ಮತ್ತು ನೀವು ರಹಸ್ಯವಾಗಿ ನಿಮ್ಮ ಉಲ್ಲಂಘನೆಯನ್ನು ಮಾಡಿದಾಗ ಅವರು ಅದನ್ನು ನಾನು ಈಗ ಮಾಡುತ್ತಿರುವಂತೆ ಸ್ಪಷ್ಟವಾಗಿ ನೋಡಿದರು. ಋಷಿಯ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ತನ್ನ ಮೇಲೆ ಕಣ್ಣಿಟ್ಟವರಿಗಿಂತ ತನ್ನ ಕೃತ್ಯಗಳು ಮರೆಮಾಚಲ್ಪಟ್ಟಿಲ್ಲ ಎಂಬುದನ್ನು ಅರಿತ ವಿಪುಲನು ಅಪರಾಧ ಮತ್ತು ಅವಮಾನದ ನೋವನ್ನು ಅನುಭವಿಸಿದನು. ದೇವಸರ್ಮನ್ ತನ್ನ ಧ್ವನಿಯನ್ನು ಮೃದುವಾಗಿ ಆದರೆ ದೃಢವಾಗಿ ಮುಂದುವರೆಸಿದನು. ಸ್ವಭಾವತಃ ಪಾಪಿಯಾಗಿರುವ ನನ್ನ ಹೆಂಡತಿ ರುಚಿಯನ್ನು ರಕ್ಷಿಸಲು ನಿನಗೆ ಶಕ್ತಿ ಇತ್ತು, ಆದರೆ ನೀನು ಬೇರೆ ರೀತಿಯಲ್ಲಿ ವರ್ತಿಸಲು ಆಯ್ಕೆ ಮಾಡಿಕೊಂಡಿದ್ದೀಯಾ. ನೀನು ದುಷ್ಟತನದಿಂದ ವರ್ತಿಸಿದ್ದರೆ ನಾನು ನಿನ್ನನ್ನು ಹಿಂಜರಿಯದೆ ಶಪಿಸುತ್ತಿದ್ದೆ. ನಡೆದ ಘಟನೆಗಳನ್ನು ನೆನಪಿಸಿಕೊಂಡ ವಿಪುಲನ ಕಣ್ಣುಗಳು ನಾಚಿಕೆ ಪಡತೊಡಗಿದವು. ಅವನು ನಿಜವಾಗಿಯೂ ದೇವಸರ್ಮನ ಹೆಂಡತಿಯನ್ನು ರಕ್ಷಿಸಿದ್ದನು, ಆದರೆ ಅವನಿಂದ ನಿರೀಕ್ಷಿಸಲಾಗಿದ್ದ ನಿಸ್ವಾರ್ಥತೆ ಮತ್ತು ಸಮರ್ಪಣೆಯಿಂದ ಅಲ್ಲ. ದೇವಸರ್ಮನ ಅಭಿವ್ಯಕ್ತಿ ಮೃದುಗೊಂಡಿತು ಮತ್ತು ಅವನು ವಿಪುಲನ ಭುಜದ ಮೇಲೆ ಒಂದು ಕೈಯನ್ನು ಹಾಕಿದನು. ನಾನು ನಿರೀಕ್ಷಿಸಿದ ರೀತಿಯಲ್ಲಿ ಇಲ್ಲದಿದ್ದರೂ ನೀವು ಪ್ರಾಮಾಣಿಕತೆಯಿಂದ ವರ್ತಿಸಿದ್ದನ್ನು ನೋಡಿ ನನಗೆ ಸಂತೋಷವಾಗಿದೆ. ನೀವು ಎಲ್ಲಾ ಆತಂಕಗಳಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಹೋಗುತ್ತೀರಿ. ಭೀಷ್ಮನು ತನ್ನ ಕಥೆಯನ್ನು ಮುಗಿಸಿದಾಗ ಅವನು ಗಂಭೀರವಾದ ಅಭಿವ್ಯಕ್ತಿಯೊಂದಿಗೆ ರಾಜನತ್ತ ದಿಟ್ಟಿಸಿ ನೋಡಿದನು. ಇದು ನಾವೆಲ್ಲರೂ ಕಲಿಯಬಹುದಾದ ಒಂದು ಪಾಠವಾಗಿದೆ. ಮಹಿಳೆಯರನ್ನು ಪ್ರಲೋಭನೆ ಮತ್ತು ಹಾನಿಯಿಂದ ರಕ್ಷಿಸುವ ಪ್ರಾಮುಖ್ಯತೆ, ಏಕೆಂದರೆ ಅವರು ಭೂಮಿಯಂತೆಯೇ ಇದ್ದಾರೆ, ಅದರ ಮೇಲೆ ವಾಸಿಸುವ ಎಲ್ಲರನ್ನೂ ಎತ್ತಿ ಹಿಡಿಯುತ್ತಾರೆ ಮತ್ತು ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುವವರು ಅದರ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ಭೀಷ್ಮನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದಂತೆ ಸೂರ್ಯನು ದಿಗಂತದ ಕೆಳಗೆ ಮುಳುಗಿದನು. ಇದು ಮಹಿಳೆಯರ ಶಕ್ತಿ ಮತ್ತು ವೈಭವವನ್ನು ಆಲಿಸಿದ ಎಲ್ಲರಿಗೂ ಮತ್ತು ಅವರ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಪಕ್ಕದಲ್ಲಿ ಕುಳಿತಿದ್ದನು. ಎಲ್ಲಾ ಕರ್ತವ್ಯಗಳ ಮೂಲ ಸಂಬಂಧಿಕರು ಮನೆ ಮತ್ತು ಅತಿಥಿಗಳ ಅಡಿಪಾಯವನ್ನು ತಿಳಿಸುವಂತೆ ಯುಧಿಷ್ಠಿರನು ಭೀಷ್ಮನನ್ನು ಕೇಳಿದಾಗ ಗಾಳಿಯು ಹೂಬಿಡುವ ಹೂಗಳ ಸಿಹಿ ಪರಿಮಳದಿಂದ ತುಂಬಿತ್ತು. ಅಜ್ಜಿ
ನಮ್ಮ ಜವಾಬ್ದಾರಿಗಳ ತಿರುಳು ಏನು? ಯುಧಿಷ್ಠಿರನು ಜ್ಞಾನಕ್ಕಾಗಿ ಆಳವಾದ ಹಂಬಲದಿಂದ ತುಂಬಿದ ಅವನ ಕಣ್ಣುಗಳನ್ನು ಕೇಳಿದನು. ಒಬ್ಬರ ಮಗಳ ಮದುವೆಯೇ ಎಲ್ಲಾ ಕರ್ತವ್ಯಗಳಲ್ಲಿ ಮುಂಚೂಣಿಯಲ್ಲಿಲ್ಲವೇ? ಭೀಷ್ಮನು ತನ್ನ ಮುಖದ ಮೇಲೆ ಸೌಮ್ಯವಾದ ನಗುವಿನೊಂದಿಗೆ ಮದುವೆಯ ಸಂಕೀರ್ಣತೆಗಳನ್ನು ಮತ್ತು ಅದರ ವಿವಿಧ ರೂಪಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಅವನು ಬ್ರಹ್ಮ ವಿವಾಹದ ಬಗ್ಗೆ ಮಾತನಾಡುತ್ತಾ, ಅಲ್ಲಿ ತಂದೆ ತನ್ನ ನಡವಳಿಕೆ, ಕಲಿಕೆ, ಜನನ ಮತ್ತು ಕಾರ್ಯಗಳ ಬಗ್ಗೆ ವಿಚಾರಿಸಿದ ನಂತರ ಅರ್ಹ ವರನನ್ನು ಆಯ್ಕೆ ಮಾಡುತ್ತಾನೆ. ಇದು ಎಲ್ಲ ಒಳ್ಳೆಯ ಕ್ಷತ್ರಿಯರ ಶಾಶ್ವತ ಅಭ್ಯಾಸ ಎಂದು ಭೀಷ್ಮನು ಹೇಳಿದನು. ರಾಜನೇ ತಾನು ಇಷ್ಟಪಡುವ ಮತ್ತು ತನ್ನ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಗೆ ತನ್ನ ಮಗಳನ್ನು ನೀಡಬೇಕೆಂದು ಬುದ್ಧಿವಂತರು ಹೇಳಿದ್ದಾರೆ ಎಂದು ಭೀಷ್ಮ ಮುಂದುವರಿಸಿದರು. ವೇದಗಳನ್ನು ಬಲ್ಲವರು ಈ ರೀತಿಯ ಮದುವೆಯನ್ನು ಗಾಂಧರ್ವ ಎಂದು ಕರೆಯುತ್ತಾರೆ. ನಂತರ ಭೀಷ್ಮನು ಅಸುರ ಮತ್ತು ರಾಕ್ಷಸ ವಿವಾಹದ ರೂಪಗಳನ್ನು ವಿವರಿಸಿದನು. ಅಲ್ಲಿ ವರನು ಹುಡುಗಿಯನ್ನು ಹೆಚ್ಚಿನ ಬೆಲೆಗೆ ಖರೀದಿಸುತ್ತಾನೆ, ಆಕೆಯ ಸಂಬಂಧಿಕರ ಕಾಮಾಸಕ್ತಿಯನ್ನು ತೃಪ್ತಿಪಡಿಸುತ್ತಾನೆ, ಅಥವಾ ಹುಡುಗಿಯನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗುತ್ತಾನೆ. ಭೀಷ್ಮನು ಈ ಎರಡು ರೂಪಗಳನ್ನು ಅನ್ಯಾಯವೆಂದು ಪರಿಗಣಿಸಲಾಗಿದೆ ಎಂದು ಒತ್ತಿ ಹೇಳಿದನು. ಬ್ರಹ್ಮ, ಕ್ಷತ್ರ ಮತ್ತು ಗಂಧರ್ವ ರೂಪಗಳು ನ್ಯಾಯಯುತವಾಗಿವೆ. ಓ ಮನುಷ್ಯರ ರಾಜಕುಮಾರನೇ, ಭೀಷ್ಮನು ಘೋಷಿಸಿದನು, ಶುದ್ಧ ಅಥವಾ ಮಿಶ್ರ ಈ ರೂಪಗಳನ್ನು ನಿಸ್ಸಂದೇಹವಾಗಿ ಆಶ್ರಯಿಸಬೇಕು. ನಂತರ ಯುಧಿಷ್ಠಿರನು ಹುಡುಗಿಯೊಬ್ಬಳು ತನ್ನ ಗಂಡನಿಗೆ ಯಾವ ರೀತಿಯ ಉಡುಗೊರೆಗಳನ್ನು ನೀಡಬಹುದೆಂದು ಕೇಳಿದನು. ಕೆಲವು ತಂದೆಗಳು ಹುಡುಗಿಯ ಸಂಬಂಧಿಕರಿಗೆ ಹೇಗೆ ಉಡುಗೊರೆಗಳನ್ನು ನೀಡುತ್ತಾರೆ, ಇತರರು ಹೇಗೆ ಉಡುಗೊರೆಗಳನ್ನು ನೀಡುವುದಾಗಿ ಭರವಸೆ ನೀಡುತ್ತಾರೆ, ಆದರೆ ತಮ್ಮ ವಾಗ್ದಾನಗಳನ್ನು ಪೂರೈಸುವುದಿಲ್ಲ ಎಂಬುದನ್ನು ಆತ ವಿವರಿಸಿದ್ದಾನೆ. ಹೇಳಿ, ಓ ಅಜ್ಜಿ, ಆ ಹುಡುಗಿ ನಿಜವಾಗಿ ಯಾರಿಗೆ ಹೆಂಡತಿಯಾಗುತ್ತಾಳೆ? ಸತ್ಯವನ್ನು ತಿಳಿದುಕೊಳ್ಳಲು ಬಯಸುವವರಿಗೆ ನೀನು ನೋಡಬೇಕಾದ ಕಣ್ಣು ಎಂದು ಯುಧಿಷ್ಠಿರನು ಬೇಡಿಕೊಂಡನು. ಭೀಷ್ಮನು ಮುಗುಳ್ನಕ್ಕು, ಮನುಷ್ಯರ ಯಾವುದೇ ಕೃತ್ಯಗಳನ್ನು ಬುದ್ಧಿವಂತರಿಂದ ಅನುಮೋದಿಸಲಾಗಿದೆಯೋ ಅಥವಾ ಸಮಾಲೋಚಿಸಿ ಇತ್ಯರ್ಥಗೊಳಿಸಲಾಗಿದೆಯೋ ಅದು ಒಳ್ಳೆಯದನ್ನು ಉತ್ಪಾದಿಸುತ್ತದೆ ಎಂದು ವಿವರಿಸಲು ಪ್ರಾರಂಭಿಸಿದನು. ಆದಾಗ್ಯೂ ಸುಳ್ಳು ಮಾತುಗಳು ಯಾವಾಗಲೂ ಪಾಪಪೂರ್ಣವಾಗಿರುತ್ತವೆ. ಆ ಹುಡುಗಿಯೇ ಹೆಂಡತಿಯಾಗುತ್ತಾಳೆ. ಭೀಷ್ಮ ಹೇಳಿದ ಆಕೆಯಿಂದ ಹುಟ್ಟಿದ ಮಕ್ಕಳು, ಮತ್ರಿಕಳು, ಗುರುಗಳು, ಶಿಷ್ಯರು ಮತ್ತು ಮದುವೆಯಲ್ಲಿ ಹಾಜರಿದ್ದ ಉಪಾಧ್ಯಾಯರೆಲ್ಲರೂ ಆ ಹುಡುಗಿಯು ತಾನು ಮದುವೆಯಾಗುವುದಾಗಿ ವಾಗ್ದಾನ ಮಾಡಿದ್ದವನನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಯ ಮೇಲೆ ತನ್ನ ಕೈಯನ್ನು ನೀಡಿದರೆ ಪ್ರಾಯಶ್ಚಿತ್ತಕ್ಕೆ ಗುರಿಯಾಗುತ್ತಾರೆ. ನಂತರ ಯುಧಿಷ್ಠಿರನು ಹುಡುಗಿಯ ಯಜಮಾನನು ಮತ್ತೊಬ್ಬನಿಂದ ದಂಡವನ್ನು ಸ್ವೀಕರಿಸಿದ ನಂತರ ಹೆಚ್ಚು ಅರ್ಹ ವ್ಯಕ್ತಿಯು ತನ್ನ ಕೈಗಾಗಿ ಹಾಜರಾಗುವುದನ್ನು ನೋಡಿದ ಪ್ರಕರಣದ ಬಗ್ಗೆ ಕೇಳಿದನು. ಪ್ರಾಚೀನ ಭಾರತದಲ್ಲಿ ಮದುವೆಯ ಕಾನೂನುಗಳ ಸಂಕೀರ್ಣತೆಗಳ ಬಗ್ಗೆ ಉತ್ಸಾಹಭರಿತ ಚರ್ಚೆಯ ನಡುವೆಯೇ 5 ಪಾಂಡವ ಸಹೋದರರಲ್ಲಿ ಒಬ್ಬರಾದ ಯುಧಿಷ್ಠಿರನು ತನ್ನ ಅಜ್ಜ ಭೀಷ್ಮನಿಗೆ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳಿದನು. ಒಬ್ಬ ವ್ಯಕ್ತಿಯು ಕನ್ಯೆಗೆ ವರದಕ್ಷಿಣೆ ನೀಡಿ ನಂತರ ಹೊರಟು ಹೋದರೆ ಅವನು ಕೇಳಿದನು, ಅವಳ ತಂದೆ ಅಥವಾ ಇತರ ಸಂಬಂಧಿಕರು ಹೇಗೆ ವರ್ತಿಸಬೇಕು? ಅವರು ಅವಳನ್ನು ತಮ್ಮ ಸ್ವಂತ ಆಸ್ತಿ ಎಂದು ಪರಿಗಣಿಸಬೇಕೇ? ಪೂಜ್ಯ ಮೊಮ್ಮಗನಾದ ಭೀಷ್ಮನು ಪ್ರತಿಕ್ರಿಯಿಸುವ ಮೊದಲು ಒಂದು ಕ್ಷಣ ಯೋಚಿಸಿದನು. ಹುಡುಗಿಯು ಶ್ರೀಮಂತ, ಆದರೆ ಮಕ್ಕಳಿಲ್ಲದ ವ್ಯಕ್ತಿಯ ಮಗಳಾಗಿದ್ದರೆ ವರದಕ್ಷಿಣೆ ನೀಡುವವರು ಹಿಂದಿರುಗುವವರೆಗೂ ಅವಳನ್ನು ಆಕೆಯ ತಂದೆ ನೋಡಿಕೊಳ್ಳಬೇಕು ಎಂದು ಅವನು ವಿವರಿಸಲು ಪ್ರಾರಂಭಿಸಿದನು. ತಂದೆ ವರದಕ್ಷಿಣೆಯನ್ನು ಮರಳಿ ಪಡೆಯಲು ವಿಫಲವಾದರೆ ಹುಡುಗಿಯನ್ನು ವರದಕ್ಷಿಣೆ ನೀಡುವವರ ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ. ಅವರು ಅವರ ಅನುಪಸ್ಥಿತಿಯಲ್ಲಿ ಅವಳ ಮೂಲಕ ಸಂತತಿಯನ್ನು ಸಹ ಬೆಳೆಸಬಹುದು. ನಂತರ ಭೀಷ್ಮನು ರಾಜಕುಮಾರಿ ಸಾವಿತ್ರಿಯ ಉದಾಹರಣೆಯನ್ನು ಉಲ್ಲೇಖಿಸಿದನು. ಆಕೆ ತನ್ನ ಗಂಡನನ್ನು ಆರಿಸಿಕೊಂಡು ತನ್ನ ತಂದೆಯ ಆಜ್ಞೆಯ ಮೇರೆಗೆ ಆತನನ್ನು ಮದುವೆಯಾದರು. ಕೆಲವರು ಈ ಕೃತ್ಯವನ್ನು ಭಕ್ತಿಯ ಆದರ್ಶಪ್ರಾಯ ಪ್ರದರ್ಶನವೆಂದು ಶ್ಲಾಘಿಸಿದರು.
ಇತರರು ಇದನ್ನು ಅಶಾಸ್ತ್ರೀಯ ಎಂದು ಖಂಡಿಸಿದರು. ರಾಜ ಜಾನಕನ ಮೊಮ್ಮಗನಾದ ಸುಕುತುವಿನಂತಹ ನೀತಿವಂತ ವ್ಯಕ್ತಿಗಳು ಮಹಿಳೆಯರು ತಮ್ಮ ಜೀವನದ ಯಾವುದೇ ಹಂತದಲ್ಲೂ ಸ್ವಾತಂತ್ರ್ಯವನ್ನು ಆನಂದಿಸಲು ಅಸಮರ್ಥರಾಗಿದ್ದಾರೆ ಎಂದು ಭೀಷ್ಮನು ನಂಬಿದ್ದನು. ಯುಧಿಷ್ಠಿರನು ತನ್ನ ವಿಚಾರಣೆಯನ್ನು ಮುಂದುವರೆಸಿದನು. ಒಬ್ಬ ಮನುಷ್ಯನಿಗೆ ಹೆಣ್ಣು ಮಕ್ಕಳಿದ್ದರೂ ಗಂಡು ಮಕ್ಕಳಿಲ್ಲದಿರುವಾಗ ಇತರರಿಂದ ಸಂಪತ್ತಿನ ಉತ್ತರಾಧಿಕಾರದ ಹಿಂದಿನ ಅಧಿಕಾರದ ಬಗ್ಗೆ ಕೇಳಿದನು. ಭೀಷ್ಮನು ತನ್ನ ತಂದೆಯ ಸಂಪತ್ತನ್ನು ಆನುವಂಶಿಕವಾಗಿ ಪಡೆಯುವ ವಿಷಯದಲ್ಲಿ ಮಗಳನ್ನು ಮಗನಿಗೆ ಸಮಾನವೆಂದು ಪರಿಗಣಿಸಬೇಕು ಎಂದು ವಿವರಿಸುವ ಮೂಲಕ ಪ್ರತಿಕ್ರಿಯಿಸಿದನು. ಆತ ಯೌತುಕ ಆಸ್ತಿ ಎಂಬ ಪರಿಕಲ್ಪನೆಯನ್ನು ಉಲ್ಲೇಖಿಸಿದನು. ಇದು ತಾಯಿಗೆ ಸೇರಿದ ಸಂಪತ್ತಿನ ಪಾಲನ್ನು ಉಲ್ಲೇಖಿಸುತ್ತದೆ ಮತ್ತು ತಾಯಿಯ ಅಜ್ಜ ಯಾವುದೇ ಪುತ್ರರಿಲ್ಲದೆ ಸತ್ತರೆ ಅವನ ಮೊಮ್ಮಗಳ ಮಗನು ಅದನ್ನು ಆನುವಂಶಿಕವಾಗಿ ಪಡೆಯುತ್ತಾನೆ ಎಂದು ವಿವರಿಸಿದನು. ಒಂದು ಗೂಳಿ ಮತ್ತು ಹಸುವನ್ನು ಉಡುಗೊರೆಯಾಗಿ ನೀಡಲಾಗುತ್ತಿದ್ದ ಆಶ ಸೇರಿದಂತೆ ವಿವಿಧ ರೀತಿಯ ವಿವಾಹದ ಸೂಕ್ಷ್ಮತೆಗಳನ್ನು ಚರ್ಚಿಸುವುದನ್ನು ಭೀಷ್ಮ ಮುಂದುವರಿಸಿದರು. ಈ ಪದ್ಧತಿಯನ್ನು ಶಾಶ್ವತವಾದ ಬಳಕೆಯೆಂದು ಪರಿಗಣಿಸಲಾಗಿಲ್ಲ, ಬದಲಿಗೆ ವರದಕ್ಷಿಣೆ ಅಥವಾ ಮದುವೆಯಲ್ಲಿ ಕನ್ಯೆಯ ಕೈಗೆ ಬೆಲೆ ಎಂದು ಪರಿಗಣಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ನಂತರ ಭೀಷ್ಮನು ತನ್ನ ಸ್ವಂತ ಮಗಳನ್ನು ಮಾರಾಟ ಮಾಡುವ ಅಥವಾ ಹುಡುಗಿಯರನ್ನು ಬಲವಂತವಾಗಿ ಅಪಹರಿಸುವಂತಹ ಇತರ ಪಾಪದ ಅಭ್ಯಾಸಗಳಲ್ಲಿ ತೊಡಗುವ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡಿದನು. ಚರ್ಚೆಯು ಮುಂದುವರಿದಂತೆ ಭೀಷ್ಮನು ಪ್ರಚೇತನರ ಮಗನಾದ ದಕ್ಷನಿಗೆ ಸೇರಿದ ಒಂದು ಪದ್ಯವನ್ನು ಪಠಿಸಿದನು. ಅದು ಮಹಿಳೆಯರನ್ನು ಗೌರವ ಮತ್ತು ದಯೆಯಿಂದ ನಡೆಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿತು. ಸಂತೋಷದ ವಿವಾಹ ಮತ್ತು ಕುಟುಂಬದ ಸಮೃದ್ಧಿಗೆ ಒಬ್ಬರ ಪತ್ನಿಯ ಬಗ್ಗೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿಸುವುದು ಅತ್ಯಗತ್ಯ ಎಂದು ಆತ ವಿವರಿಸಿದನು. ಭೀಷ್ಮನ ಪ್ರಕಾರ ಮಹಿಳೆಯರನ್ನು ಪೂಜಿಸಬೇಕು ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು, ಏಕೆಂದರೆ ಅವರ ಸಂತೋಷ ಅಥವಾ ಅಸಮಾಧಾನವು ಮನೆಯ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪೂಜ್ಯ ಅಜ್ಜಿ ಸ್ವರ್ಗಕ್ಕೆ ತೆರಳುವ ಮೊದಲು ಪುರುಷರ ಆರೈಕೆ ಮತ್ತು ರಕ್ಷಣೆಗೆ ಮಹಿಳೆಯನ್ನು ವಹಿಸಿದ್ದ ರಾಜಮಾನ್ ಅವರ ಮಾತುಗಳನ್ನು ಉಲ್ಲೇಖಿಸುವ ಮೂಲಕ ತಮ್ಮ ಪ್ರವಚನವನ್ನು ಮುಕ್ತಾಯಗೊಳಿಸಿದರು. ಮಹಿಳೆಯರು ಪುರುಷರ ಸೆಡಕ್ಟಿವ್ ಕುತಂತ್ರಗಳಿಗೆ ಗುರಿಯಾಗುತ್ತಾರೆ ಮತ್ತು ಅವರನ್ನು ಸಹಾನುಭೂತಿ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು ಎಂದು ಅವರು ಯುಧಿಷ್ಠಿರನಿಗೆ ನೆನಪಿಸಿದರು. ಚೊಚ್ಚೆಯಾದನೆ ದೊಡ್ಡ ಸಭೆಯ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಬಳಿಗೆ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಹೋದನು. ಪವಿತ್ರ ಗ್ರಂಥಗಳು ನಿಗದಿಪಡಿಸಿದ್ದ ಕರ್ತವ್ಯ ಮತ್ತು ನೀತಿಯ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುವ ಬಯಕೆಯಿಂದ ಯುವ ರಾಜಕುಮಾರನ ಕಣ್ಣುಗಳು ಹೊಳೆಯುತ್ತಿದ್ದವು. ಅಜ್ಜಿ ಯುಧಿಷ್ಠಿರ ಪ್ರಾರಂಭಿಸಿದ, ನೀವು ಎಲ್ಲ ಧರ್ಮಗ್ರಂಥಗಳ ನಿಯಮಗಳ ಬಗ್ಗೆ ಚೆನ್ನಾಗಿ ತಿಳಿದಿರುವಿರಿ. ನಿಮ್ಮ ಬುದ್ಧಿವಂತಿಕೆಯು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ, ಅನುಮಾನಗಳನ್ನು ನಿವಾರಿಸುತ್ತದೆ ಮತ್ತು ಸದ್ಗುಣದ ಹಾದಿಯಲ್ಲಿ ನಡೆಯಲು ಬಯಸುವವರಿಗೆ ಮಾರ್ಗದರ್ಶನ ನೀಡುತ್ತದೆ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಎಂಬ ಅನುಮಾನವಿದೆ ಮತ್ತು ಈ ವಿಷಯದ ಬಗ್ಗೆ ನನಗೆ ತಿಳುವಳಿಕೆಯನ್ನು ನೀಡುವಂತೆ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯುಧಿಷ್ಠಿರನ ಮಾತುಗಳನ್ನು ಕೇಳಿದಾಗ ಭೀಷ್ಮನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಆತ ತಲೆಯಾಡಿಸಿದನು ಮತ್ತು ಯುವ ರಾಜಕುಮಾರನನ್ನು ಮುಂದುವರಿಯಲು ಆಹ್ವಾನಿಸಿದನುಗೆ, ಮೊಮ್ಮಕ್ಕಳೇ, ನನಗೆ ತಿಳಿಸಿ, ಬ್ರಾಹ್ಮಣನ ಸಂಪತ್ತಿನ ಸರಿಯಾದ ಹಂಚಿಕೆಯು ಅವನ ಮಕ್ಕಳ ನಡುವೆ ಏನು? ಬ್ರಾಹ್ಮಣ ತಂದೆ ಮತ್ತು ಶೂದ್ರ ತಾಯಿಗೆ ಜನಿಸಿದ ಮಗನು ತಂದೆಯ ಆಸ್ತಿಯ ಯಾವುದೇ ಪಾಲನ್ನು ಪಡೆಯಲು ಅರ್ಹನಲ್ಲ ಎಂಬುದು ನಿಜವೇ ಎಂದು ಯುಧಿಷ್ಠಿರನು ಮುಂದುವರಿಸಿದನು. ಭೀಷ್ಮನು ಚಿಂತನಶೀಲ ಭಂಗಿಯಲ್ಲಿ ನೆಲೆಸಿದನು. ಅವನ ಕೈಗಳು ಆಲೋಚನೆಯಲ್ಲಿ ಒಗ್ಗೂಡಿದ್ದವು. ಒಂದು ಕ್ಷಣ ಯೋಚಿಸಿದ ನಂತರ ಅವನು ಮಾತನಾಡಲು ಪ್ರಾರಂಭಿಸಿದನು. ಯುಧಿಷ್ಠಿರನು, ನಿಮಗೆ ತಿಳಿದಿರುವಂತೆ ನಮ್ಮ ಸಮಾಜದಲ್ಲಿ 4 ವರ್ಗಗಳಿವಿರ: ಬ್ರಾಹ್ಮಣರು, ಕ್ಷತ್ರಿಯರು
ವೈಶ್ಯರು ಮತ್ತು ಶೂದ್ರರು ಈ ಮೂರು ಉನ್ನತ ವರ್ಗಗಳೊಳಗೆ ಮದುವೆಯಾಗಲು ಬ್ರಾಹ್ಮಣನನ್ನು ನೇಮಿಸಲಾಗಿದೆ, ಆದರೆ ಶೂದ್ರರ ಕೆಳವರ್ಗದ ಮಹಿಳೆಯೊಂದಿಗೆ ಅಲ್ಲ. ಆದಾಗ್ಯೂ